ಬೇರೆ ಮನೆಗೆ ಹೋಗಿ ನಾನೇ ನಿಮಗೆ ಕಟ್ಟಿಸ್ಕೊಡ್ತೀನಿ, ಈ ಗ್ರಹವನ್ನ ಬಿಡಬೇಡಿ ಅಂತ. ಅವಾಗ ಈ ಶ್ಲೋಕ ಬರುತ್ತೆ, ಕದಾಹಂ ಕಾವೇರಿ ತಟ ಪರಿಸರೆ, ಯಾವಾಗ ನಾ ಈ ಕಾವೇರಿ ತಟ ಪರಿಸರಿಗೆ ಬಂದು ಹೇ ರಂಗ ಆಕ್ರೋಶನ್ನ ಚೀರ್ಬೇಕು, ನಾನು ರಂಗಾ 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 ಅಂತ ಚೀರ್ಬೇಕು. ನಿನ್ನ ಕಿವಿಲಿ ನಾರಾಯಣ ಮಧುಮತನ ಹರೇ ಮುರಾರೇ ಗೋವಿಂದೇತಿ ಅನಿಶ್ಯಂ ಅನುನೇಶ್ಯಾಮಿ ದಿವಸ, ದಿನಾ ನಿನ್ ಕಿವಿಗ್ ಬೀಳೋ ತರ ನಾನ್ ನಿನ್ಗೆ ಈ ರೀತಿ ಕೂಗ್ ಹಾಕ್ಬೇಕು. ಯಾಕಂದ್ರೆ ತಾಯಾರ್ ಸನ್ನಿಧಿಗ್ ತಾನೇ ಇವ್ರು ಬರೋದು, ಪೆರುಮಾಳ್ ಸನ್ನಿಧಿಗ್ ಬರಲ್ವಲ್ಲ. ದ ಸಿಕ್ಸ್ತ್ ಪ್ರಾಕಾರಂ ಇಸ್ ರಿಯಲಿ ನಿಯರ್ ಟು ತಾಯಾರ್ ಸನ್ನಿಧಿ, ಬಟ್ ವೆರಿ ಫಾರ್ ಟು ರಂಗಾ ಸನ್ನಿಧಿ. ನಾನು ತಳ್ಳಾಡಿ ಪೋಯದಕ್ಕೆ ಐ ಆಮ್ 99 ನಾವು ಅಂತ ಅದ್ರಲ್ಲಿ ಡಿಕ್ಲೇರ್ ಮಾಡ್ತಾರೆ ಪರಾಶರರು. ಗೊತ್ತಾಯ್ತಾ? ಐ ಆಮ್ 99 now, but this Raja is not leaving me. He wants me to shift out of Srirangam, which is highly not possible for me. You have to do the Rakshana. Ranga 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 Kaveri Ranga 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 Kasturi Rangesha Ranga Bhujagaraja Divya Shayana Bhunila Hridaya Sadana ಅಜ ಭವೇಂದ್ರ ವಿನುತ ಚರಣ ಅಸಮ ಮೋಹನ ರಂಗ ನಾಮ ರೂಪರಹಿತ ಸಹಸ್ರ ನಾಮ ದಿವ್ಯ ದೇಶ ಮಂದ್ಯ ನವ ತುಳಸಿ ಭೂಷಣ ಹೇ ಅಸಮ ಮೋಹನ ರಂಗ ಕಾವೇರಿ ತೀರವಾಸ ಕನಕ ವಸನ ಚಾರುಹಾಸ ಕಂಜನೇತ್ರ ಹೇ ವಿಳಾಸ ಕಲ್ಯಾಣ ವೇಷ ರಂಗ 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 ಕಾವೇರಿ ರಂಗ 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 ಕಸ್ತೂರಿ ರಂಗೇಶ ರಂಗ. ಇವರೇ ಹಾಡೋದು. ಇನ್ 99 ಇಯರ್ಸ್ ಅಂತ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಇರ್ಬೇಕು ತಾನೆ ಅವ್ರು 99 ಇಯರ್ಸ್. ಭಗವದ್ ಅರ್ಪಣ ತೆಗೆದು ನೋಡಿ ಗೊತ್ತಾಗುತ್ತೆ ಅಲ್ವಾ? ಅವಾಗ ಯು ಡೋಂಟ್ ಬಿಲೀವ್, ಧರ್ಮವರ್ಮ ಮಹಾರಾಜನ ಕನಸಲ್ಲಿ ರಂಗನಾಥ ಬರ್ತಾನೆ. ನನ್ನ ಶಿಷ್ಯನಾದಂತಹ ನನ್ನ ರಾಮಾನುಜರ ಮನಸ್ಸಿಗೆ ಹಿತವನ್ನ ನೀಡಿ ಹೃದಯದ ಬಡಿತವನ್ನೇ ನೋಡಿದಂತಹ ಸ್ವಾಮಿ ಕೂರೇಶರ ಸುಪುತ್ರರಾದ ನಾನು ಸಾಕಿದಂತಹ ಕೂಸು ಪರಾಶರರು. ಅವ್ರಿಗೇನಾದ್ರೂ ಚ್ಯುತಿ ನಡೆದ್ರೆ ನಾನ್ ಸುಮ್ನೆ ಇರಲ್ಲ. ಹಂಗಾಗಿ ಅವರ ತಿರುಮಾಳೆ ಹೆಜ್ಜೆಯನ್ನ ಒಳಗಡೆ ಸೇರಿಸ್ಕೊಂಡು ನಿನ್ನ ಪ್ರಾಕಾರವನ್ನ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ ಅಂತ ಹೇಳಿ ಮರೆಯಾದ್ರು ರಂಗನಾಥರು. ಬೆಚ್ಚ ಬಿದ್ದ ನಂತರನೇ ಇವತ್ತು ಎದ್ದ ಅವನುವೆ, ಬೆಚ್ಚ ಬಿದ್ದ ಲೇಟ್ ಆಗಿ ಪಾಪ ಅಲ್ವಾ. ಇದೇನಿದೆ ಬಿಡಿ, ರಂಗನಾಥರ ಕನವಲೆಲ್ಲ ಬಂದು ಪ್ರಾಕಾರನೇ ನಾನ್ ಸ್ವಲ್ಪ ತಳ್ಳಿ ಇಟ್ಕೋ ಅಂತ ಹೇಳಿದ್ರಲ್ಲ ಅಂತ ಬೆಳಗಾಗೆದ್ದು ವಿಡಂಜದಂ ವಿಡಯಾದುವ ಪೋಯ್ ಪಾತ. 6ನೇ ಪ್ರಾಕಾರದ ತಳಹದಿ ಪರಾಶರ ಭಟ್ಟರ ಮನೆಗೆ ಕರೆಕ್ಟ್ ಆಗಿ ಅಡ್ಡಕ್ಕಿದೆ, ಆದ್ರೆ 6ನೇ ಪ್ರಾಕಾರ ಜರುಗ್ಬಿಟ್ಟಿದೆ. ಇವತ್ತಿಗೂ ಹಂಗೆ ಇದೆ. Even today you can witness in Srirangam the Bunadi, the Talahadi of 6th Prakara is exactly Parashara Bhatta's Tirumaligai ಪಕ್ಕಕ್ಕೆ ಹೋಗಿದೆ ಹಿಂಗೆ. ಆದ್ರೆ 6ನೇ ಪ್ರಾಕಾರ ಇವತ್ತಿಗೂ ತಳಹದಿ ಇಲ್ದೇನೆ ದೂರಕ್ಕೆ ನಿಂತಿದೆ. That is the only prakara which doesn't have a foundation. Foundation is there inside. Without foundation it has gone up to one extent. ರಂಗನಾಥ ಅವಾಗ ಕನಸಲ್ಲಿ ಹೇಳ್ತಾನೆ, ನನ್ನ ಪರಾಶರ ಭಟ್ಟರಿಗೆ ವಯಸ್ಸಾಗಿದೆ. He cannot come all along from Kolladam Kaveri. ಅದು ತಾಂಡಿ ಉಳ್ಳೆ ವರ ಮುಡಿயாது. That is why if he has to do the seva of my taya, he has to be near to me. ರಂಗಸ್ಥವವನ್ನ ಅವರು ಅದಕ್ಕೆ ಹಾಡಿರೋದು. ಈ ಉಪಕಾರನೂ ನಾನು ಮಾಡಕ್ಕಾಗಲ್ಲ ನನ್ನ ಒಂದು ಪರಾಶರರಿಗೆ ಅಂದ್ರೆ ನಾನು ರಂಗನಾಗಿ ಇಲ್ಲಿ ಇರೋದಕ್ಕೆ ಪ್ರಯೋಜನವಿಲ್ಲ. ಬೆಟರ್ ಡೇರ್ ಯು ಡಿಸ್ಟರ್ಬ್ ಹಿಮ್ ಅಂತ ವಾರ್ನಿಂಗ್ ನೋಟಿಸ್ ಬರುತ್ತೆ ರಂಗನಿಂದ ಧರ್ಮವರ್ಮ ಮಹಾರಾಜನಿಗೆ. ಇದೆಲ್ಲ ಕಥೆಗಳು ಮಾಮಿ, ಗೊತ್ತಾಯ್ತಾ? ಬಿಕಾಸ್ he had that ಅಭಿನಿವೇಶ ಟುವರ್ಡ್ಸ್ ತಾಯಾರ್, ನಾಟ್ ಟುವರ್ಡ್ಸ್ ಪೆರುಮಾಳ್. ತಾಯಾರ್ ಅಂದ್ಬಿಟ್ರೆ ವ್ಯಾಕ್ಸ್ ಬೊಂಬೆ ಕರಗೋ ತರ ಕರಗ್ಬಿಡೋರು ಪರಾಶರರು.
ಅದ್ರಲ್ಲಿ ತಾನು ನನಗೆ 90 ವಯಸ್ಸು ಅಂತ ಹೇಳ್ಕೊಂಡಿದ್ದಾರೆ. ಇನ್ ಇದಕ್ ಮೇಲೆ ಸ್ಟಿಲ್ ಇಟ್ ಇಸ್ ಅಂಡರ್ ಡಿಸ್ಪ್ಯೂಟ್ ವೆದರ್ ಹಿ ವಾಸ್ ದೇರ್ ಫಾರ್ 99 years or 100 years or 108 years. Nobody knows properly. ಬಟ್ ಅಷ್ಟು ತಳ್ಳಾಡೋ ವಯಸ್ಸುವರೆಗೂ ಅವ್ರು ಇದ್ರು ಅನ್ನೋದು ಅವರ ಕೃತಿಗಳಲ್ಲೇ ನಿರೂಪಣೆ ಆಗಿದೆ. ಶೈಲಾ ಆಂಟಿ ತಿಳಿಸಿದಾ? ಆನಾ ವೆಂಕಟೇಶ್ ಅವ್ರು ಹೇಳಿರೋದು ಒಂದು ಪ್ರಸಂಗ, ತಾಯಾರೇ ಬಿಟ್ಕೊಡ್ತಾರೆ, ಅಯ್ಯೋ ಪುಣ್ಯವಾದ ಧಾಮವೇ ನಿನಗ್ ಸಿಗ್ತಾ ಇರ್ಬೇಕಾದ್ರೆ ನಾ ಇದಕ್ಕೆ ಕಲ್ಲಾಗಿರಲ್ಲ, ನೀ ಹೋಗು ಅಂತ ಹೇಳಿ ಆ ತಾಯಾರ್ ಬಿಟ್ಕೊಡ್ತಾರೆ ಅನ್ನೋದ್ರಲ್ಲೂ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಏನಂದ್ರೆ, ಪರಾಶರರ ಭಟ್ಟರನ್ನ ಸಾಕಿದ್ದು ಅವರ ತಾಯಾರಲ್ಲ, ಆಂಡಾಳ ಅಮ್ಮಂಗಾರಲ್ಲ. ತಿಳ್ಕೊಳ್ಳಿ, ಪರಾಶರ ಭಟ್ಟ ಅಂಡ್ ವೇದವ್ಯಾಸ ಭಟ್ಟ ಇಸ್ ಬೀನ್ ಗ್ರೂಮ್ಡ್ ಅಂಡರ್ ರಂಗನಾಯಕಿ ಅಂಡ್ ರಂಗನಾಥ. ಅದಕ್ಕೆ ಇವತ್ತಿಗೂ ನೀವು ಶ್ರೀರಂಗಕ್ಕೆ ಹೋದ್ರೆ ತಿರುಮಣತೂಣ್ ಮಂಟಪಂ ಇದೆಯಲ್ವಾ, ಗರ್ಭಗೃಹ ನಿಮಗೆ ಹೋಗ್ತೀರ ಅಲ್ವಾ, ತಲೆ ಎತ್ ನೋಡಿದ್ರೆ 2 ತೊಟ್ಲುಗಳು ತೂಗ್ತಾ ಇದೆ ಇವತ್ತಿಗೂ. ಯಾಕಂದ್ರೆ 2 ಕವಳ ಪೊಂಗಲ್ ಹೊಟ್ಟೆಗೆ ಗತಿ ಇಲ್ದೇ ಇರೋ ದುರ್ಭಿಕ್ಷವಾದಂತಹ ಒಂದು ಸ್ಟೇಜ್ ಅಲ್ಲಿ ಅಮ್ಮಂಗಾರು ಮತ್ತೆ ಸ್ವಾಮಿ ಕೂರೇಶರು ಮಲಗಿದ್ದಾರೆ. ಹೊರಗಡೆ ಜೋರು ಮಳೆ, ಇನ್ನೇನ್ ವಿಶ್ರಮಣ ಕಾಲ, ಆರತಿ ಆಗಿ ಕೊನೆಗೆ ಬಾಗಿಲು ನಡೆ ಮುಚ್ಚಬೇಕು. ಅವಾಗ ಬಿಸಿ ಬಿಸಿಯಾಗಿ 2 ಕವಳ ಬರುತ್ತೆ. ಯಾವುದು? ಪೊಂಗಲ್ಲು. ರಂಗನಾಥರು ಹೇಳ್ತಾರೆ, ನನ್ನ ಆಪ್ತ ಭಕ್ತ ಬರೀ ಹೊಟ್ಟೆಲ್ ಮಲಗಿದಾನೆ, ಕುರೇಶರ ಮನೆಗೆ ತಿರುಮಾಳಿ ಹೇಗೆ ತಗೊಂಡು ಹೋಗಿ ಇದು ಕೊಡತಕ್ಕದ್ದು. ಟುಡೇ ಇವನ್ ಕುರೇಶರ ಮನೇನೂ ಇದೆ ಶ್ರೀರಂಗದಲ್ಲಿ, ಅದಕ್ಕೂ ನಾನು ತುಂಬಾ ಸಲ ವಿಸಿಟ್ ಮಾಡಿದೀನಿ. ಆಯ್ತಾ? ಅಪರಾಹ್ನ ಎಲ್ಲ ಆಗೋಗಿದೆ. ಈಗ ರಾತ್ರಿ ಇನ್ನೇನ್ 12:15 ಮತ್ತೆ 1 ಗಂಟೆಲಿ ಯಾರೋ ರಾಜಭಟ್ರು ಬಾಗಿಲು ಬಡಿತಾ ಇದಾರಲ್ಲ ಅಂತ ಕುರೇಶರ್ಗ ಆಶ್ಚರ್ಯ. ತೆಗೆದ್ ನೋಡಿದ್ರೆ 2 ಕವಲ ಬಿಸಿ ಬಿಸಿಯಾಗಿ ಪೊಂಗಲ್ಲು. ಯಾರು ಕಳಿಸಿರೋದು? ರಂಗನಾಥರು. ಕೂರೇಶರ್ಗೆ ಏನ್ ಗೊತ್ತಾ ಅವಾಗ ವಯಸ್ಸು? 80 ವಯಸ್ಸು. ಆಯ್ತಾ? ಅದರಿಂದ 10 ವರ್ಷ ಚಿಕ್ಕವಳು ಅಂತಾನೆ ಇಟ್ಕೊಳ್ಳೋಣ ಅಲ್ವಾ. 60-70 ಆಗಿರುತ್ತೆ ಅಮ್ಮಂಗಾರ್ಗೆ. ಆಂಡಾಳ ಅಮ್ಮಂಗಾರ್ ಅಂತಾನೆ ಆಕೆ ಹೆಸರು. ಅಯ್ಯೋ இந்த மாதிரி பிரசாதம் வந்திருக்கே, ನೀಯೇ ಸಾಪಿಡು ಆಂಡಾಳ್, ವೆರುವೈಥೋಡ ಇರಕ್ಕೆ ನೀ ಸಾಪಿಡು ಅಂತ ಹೇಳಿ 2 ಕವಳವನ್ನು ತನ್ನ ಹೆಂಡತಿಯೇ ತಿನ್ನೋ ತರ ಮಾಡ್ತಾರೆ ಸ್ವಾಮಿ ಕೂರೇಶರು. ಅದಾದ ಮೇಲೆ ಶಿ ಕನ್ಸೀವ್ಸ್ ಅಂಡ್ ಗಿವ್ಸ್ ಬರ್ತ್ ಟು ಪರಾಶರ ಅಂಡ್ ಆಲ್ಸೋ ವೇದವ್ಯಾಸ ಭಟ್ಟ. ಅವರಿಗೆ ಪರಾಶರ ಭಟ್ಟ, ವೇದವ್ಯಾಸ ಭಟ್ಟ ಅಂತ ಹೆಸರನ್ನ ಇಟ್ಟಿದ್ದೆ ಯಾರು ಗೊತ್ತಾ? ನಮ್ಮ ರಾಮಾನುಜರ ಪಟ್ಟ ಶಿಷ್ಯರಾದ முதலியாண்ட. ಗೊತ್ತಾಯ್ತಾ? முதலியாண்டನ್ ಮೊದ್ಲೇ ಹೋಗ್ಬಿಡ್ತಾರೆ. இந்த மாதிரி 2 குழந்தைகள் பொறந்திருக்கா ಸ್ವಾಮಿ ಕೂರೇಶರ್க்கு ನಾ போய் ಪಾಪೆ ಅಂತ ಹೇಳಿ ಆಚಾರ್ಯರನ್ನ ಬಿಟ್ಬಿಟ್ಟು ಬಂದು ನೋಡ್ತಾರೆ. ನೋಡ್ಬಿಟ್ಟು ಆ ಉಚ್ಚಿ ಮುಹುರ್ದು ಅಂತ ಹೇಳ್ತೀವಲ್ವಾ, ಮಗುನ್ ತಲೆನ ಮೂಸ್ ನೋಡಿ ಏನ್ ಹೇಳ್ತಾರೆ ಗೊತ್ತಾ? 2 குழந்தைகளுடைய ಉಚ್ಚಿಲಿಯೂ ದ್ವಯಂ ವಾಸನೆ ಅಡಿಕಿರುದು ಅಂತಾರೆ. ಅಂದ್ರೆ ಅವಾಗ್ಲೇ ಶರಣಾಗತಿ ಆಗೋಯ್ತು ಅಂತ ಅರ್ಥ. ರಾಮಾನುಜರು ಹಿಂಗ್ ಮೂಸ್ ನೋಡ್ಬಿಟ್ಟು ಆಮಾಮ ತಿರುಮಂತ್ರಾರ್ಥಮು ದ್ವಯಮು ವಾಸನೆಯ ಅಡಿಕಿರುದು, ದ್ವಯಮೇ ವಾಸನೆಯ ಅಡಿಕಿರುದನ್ನ குழந்தைகள் எப்பேற்பட்டವರ ಭಕ್ತ ಮಹಾಶಯ. ಅದಕ್ಕೆ ಪರಾಶರ ಭಟ್ಟ ಅಂಡ್ ಆಲ್ಸೋ ವೇದವ್ಯಾಸ ಭಟ್ಟ ಡಿಡ್ ನಾಟ್ ಟೇಕ್ ಬರ್ತ್ ಬೈ ದ ಉಡಲ್ ರೀತ್ಯ, ಒಂದು ಶರೀರ ಸಂಬಂಧಗಳಾಗಿ ಆ 2 ಶಿಶುಗಳು ಹುಟ್ಲಿಲ್ಲ. ಇಂದು ತಳ್ಳಾಡಾದ ವಯಸ್ಸಲ್ಲಿ ಇಪ್ಪಡಿಯವರು ಕುழந்தை ಭಾಗ್ಯಮ ಅಂತ ಕೂರೇಶರು ಹೇಳಿದಾಗ ರಂಗನಾಥ gives the ಉರುದಿ, ವಾಕುರುದಿ. ಡೋಂಟ್ ವೆರಿ ಕೂರೇಶ, ಪ್ಲೀಸ್ ಬ್ರಿಂಗ್ ಯುವರ್ ಚಿಲ್ಡ್ರನ್ ಟು ಮೈ ಸನ್ನಿಧಾನಂ, ಐ ವಿಲ್ ಟೇಕ್ ಕೇರ್. ಅವತ್ತು ಕೂರೇಶರು ತಗೊಂಡು ಹೋಗಿ ತನ್ನ ಮಕ್ಕಳನ್ನ ಗರ್ಭಗೃಹದ ಬಾಗಿಲಲ್ಲಿ ಬಿಟ್ಟಿದ್ದು ಇನ್ ತಿರುಗ್ ನೋಡಲ್ಲ. ರಂಗನಾಯಕಿ ರಂಗನಾಥರು ಇಬ್ರು ತೊಟ್ಲನ್ನ ಕಟ್ಟಿ ತೊಟ್ಲನ್ನ ಆಡ್ಸಿ ಲಲುಬಿ ಹಾಡಿ ತಾಯಾರ್ ಭಕ್ತಿ ರಸವನ್ನ ಉಣಬಡಿಸಿ ಪರಾಶರರು ಹಾಗೂ ವೇದವ್ಯಾಸರ ಭಟ್ಟರು ಇಬ್ರು ಬೆಳಿತಾರೆ. ಸಂಪ್ರದಾಯಕ್ಕೆ ಅಂತಾನೆ ಬೆಳೆಸಿದಂತಹ ಶಿಶುಗಳು ಅವರಿಬ್ರು. ಹಾಗಾಗಿ ಮನುಷ್ಯ ಮಾತ್ರದ ಹುಟ್ಟು ಇಲ್ಲ ಅವರಿಗೆ, ಮನುಷ್ಯ ಮಾತ್ರದ ಮರಣವೂ ಇಲ್ಲ ಅವರಿಗೆ. ಅದೇ ರೀತಿ ಅವ್ರ ಬೆಳವಣಿಗೆನೂ ಆಗಿರೋದು ರಂಗನಾಥ ರಂಗನಾಯಕಿ ಕೈಯಲ್ಲಿ. ಸೊ ತಾಯಾರೇ ಬಿಟ್ಕೊಟ್ರು ಮೋಕ್ಷಕ್ಕೆ ಅಂದ್ರೆ ದ ರಿಯಲ್ ತಾಯಾರ್ ಮೈಟ್ ನಾಟ್ ಬಿ ಅಲೈವ್ by the time he fetched the moksha because she was very much aged. Maybe that is also ರಂಗನಾಯಕಿ. ಇವತ್ತಿಗೂ ಅದಕ್ಕೆ ವಿಟ್ನೆಸ್ ಎಲ್ಲ ಇದೆ.
ನೀವು ಗರ್ಭಗೃಹದ ಒಳಕ್ ಹಿಂಗ್ ಹೋಗ್ತಿದ್ದಂಗೆ ಮೇಲೆ ತಲೆ ಎತ್ ನೋಡಿ 2 ತೊಟ್ಲು ಕಾಣಿಸುತ್ತೆ ನಿಮ್ಗೆ. ಸಾಮಾನ್ಯ ತೊಟ್ಲೆಲ್ಲ ನಿಜವಾದ ಮಗುನ್ ಮಲಗ್ಸೋ ತೊಟ್ಲನ್ನ ಹೇಳ್ತಾ ಇರೋದು. ಯಾವ್ದೋ ಆಟದ ತೊಟ್ಲು ಕೃಷ್ಣನ್ ಕೋವಲ್ಲೆಲ್ಲ ಇಟ್ಟಿರ್ತಾರಲ್ಲ, ಯಾವ್ದೋ ಮಗು ಆಗ್ಲಿ ಅದೇ ಇದೆ ಬೇಡಿಕೆಗೆ ಆ ತರದ ತೊಟ್ಲುಗಳಲ್ಲ, ನಿಜವಾದ ತೊಟ್ಲು 2 ಇವತ್ತಿಗೂ ಇದೆ. ಏನಿದೆ ಅಂತ ಯಾರನ್ನಾದ್ರೂ ಕೇಳಿ, ಆದ್ರೆ ನಿಮ್ ನೋಡ್ಬೇಕು ಅಂತ ಅನ್ಸಿ ನೋಡಿ ಕೇಳಿದ್ರೆ ಅಲ್ಲಿ ಹೇಳ್ತಾರೆ. அதுதானே பராசரரும் வேதவியாச பட்டரும் தூங்கின தொட்டில், தாயாரும் பெருமாளும் அரவணைப்பு செய்ದ ತೊಟ್ಟಲ್ ஊஞ்சಲ್ ಅಂತ ಅವ್ರು ಹೇಳ್ತಾರೆ ಅವಾಗ. ಇದೆಲ್ಲ ಶ್ರೀರಂಗ ಸ್ಥಳದಲ್ಲಿ ಇರುವಂತಹ ಕೆಲವೊಂದು ಆಚಾರ್ಯ ಸಂಬಂಧಿತವಾದ ಸೀಕ್ರೆಟ್ಸ್ ಇದೆಲ್ಲ. ಪರಾಶರರ ಒಂದು ಇದಕ್ಕೆ ಸಾನ್ನಿಧ್ಯಕ್ಕೆ ಹೋದ್ರೆ ನೀವು ತಳಾದಿ ನೋಡ್ಬೋದು. 6ನೇ ಇದ್ರ ಪ್ರಾಕಾರದ ತಳಾದಿ. ಇದೇನು 6ನೇ ಪ್ರಾಕಾರದ ತಳಾದಿ ಇಲ್ಲಿ ಇದೆಯಲ್ಲ, ಕ್ಲೀನ್ ಆಗಿ ಎವಿಡೆನ್ಸ್ ಇದೆ. ಅಲ್ಲಿಂದ ತಳ್ಳಿ ಪೋಯ್ ಅಪ್ಪಡಿ ಪ್ರಾಕಾರಂ ತಳ್ಳಿருக்கு. ಅದಕ್ಕೆ 6ನೇ ಪ್ರಾಕಾರದ ತಳಾದಿ ಇಲ್ಲದೆ ಇರೋ ಪ್ರಾಕಾರ ಆದ್ರಿಂದ ಆ ಪ್ರಾಕಾರದಲ್ಲಿ ಯು ಕೆನಾಟ್ ಫೈಂಡ್ ಎನಿ ರೆಸಿಡೆನ್ಷಿಯಲ್ ಪೀಪಲ್ ಇದೆ. ಎಲ್ಲಾರ್ಗೂ ಭಯ, ಹೆಂಗ ವಿழுந்துடுமோ ಅಂತ. ಬಿದ್ದಿಲ್ಲ ಅದು, ಬಟ್ ಎಲ್ಲಾರ್ಗೂ ಭಯ. ಅದಕ್ಕೆ ಒಂದು ಮನೇನೂ ಇಲ್ಲ 6ನೇ ಪ್ರಾಕಾರದಲ್ಲಿ. ದಟ್ ಇಸ್ ವೈ ಐ ಟೆಲ್ ಯು, ಶ್ರೀರಂಗ ಅರ್ಥ ಮಾಡ್ಕೊಳಕ್ಕೆ ಒಂದು ಜನ್ಮ ಪೂರ್ತಿ ಬೇಕು ನಿಮಗೆ. ஃபர்ஸ்ட் டைம் when you visit you don't know anything. எக்கேட கெட்ட போனாலும் எந்த திக்குல போன எப்படி வெளியில வந்து உங்களுக்கு தெரியாது. ஏதோ போவோம், பெருமாளை சேவிப்போம், வெளியில வருவோம். செகண்ட் டைம் when you go, at least you will come to know which are the mantapam that you have come across when you are reaching the garbhagriha. Because there are about 620 mantapams, 21 rajagopurams, 75 upasannidhis, 7 ಮೇಜರ್ ಪ್ರಾಕಾರಮ್ಸ್, ಅದಕ್ಕುಳ್ಳವೇ ಎவ்வಳವೋ ಮೈನರ್ ಪ್ರಾಕಾರಮ್ಸ್. ದಟ್ ಇಸ್ ಇಟ್ ಸೆಲ್ಫ್ ಅ ವೇದಂ ಬೈ ಇಟ್ ಸೆಲ್ಫ್. ವಿಮಾನಂ ಪ್ರಣವಾಕಾರಂ ವೇದ ಶೃಂಗಂ ಮಹಾದ್ಭುತಂ ಶ್ರೀರಂಗಶಾಯಿ ಭಗವಾನ್ பிரணதார்த்தி ஹர பிரபும். இல்லையா? அந்த ரங்க வட்டத்தையே புரிஞ்சுக்கிறதுக்கே ஒரு ஜென்மா நமக்கு வேணும். And last time when I had been to Srirangam, I could find out Vadiraja Guru Sarvabhauma's home. I have found out Purandarasa's home. I have found out Raghavendra Sarvabhauma's Matha, where they were staying in Sriranganta. But last time when I had been, newly I found out Guru Sarvabhauma Vadiraja's, not Matha, residence where he was staying in Srirangam. So ಈ ತರ ಶ್ರೀರಂಗಕ್ಕೆ ಉಪಕಥೆಗಳು ಅಸಾಧ್ಯ. ಅದರಲ್ಲೂ 10 ವಾಲ್ಯೂಮ್ ಇದೆ ಕೋಯಿಲ್ ಒಳಗು ಅಂತ. ಅದನ್ನ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಒಂದು ಜನ್ಮ ಬೇಕು. ಐ ಹ್ಯಾವ್ ಕಮ್ ಅಕ್ರಾಸ್ 7th ವಾಲ್ಯೂಮ್, 9th ವಾಲ್ಯೂಮ್, 2nd and 1st ವಾಲ್ಯೂಮ್. 1st, 2nd, 7th and 9th. ಅದೇನಕ್ಕೆ ಆರ್ಡರ್ ಆ ತರ ಹೇಳಿದೆ ಅಂದ್ರೆ 7th ಫಸ್ಟ್ ಓದಿದ್ದು, ಅದಕ್ಕೆ ಮೊದಲು ಬಂದಿದ್ದು. ಕೋಯಿಲ್ ಒಳಗು ಇನ್ನು ಮಧ್ಯದಲ್ಲಿರೋ ವಾಲ್ಯೂಮ್ಸ್ ಎಲ್ಲ ಮುಟ್ಟೇ ಇಲ್ಲ ನಾನು. ಅದಕ್ಕೆ ನಂಗೆ 3 ವರ್ಷ ತಗೊಳ್ತು. ಬಿಕಾಸ್ ಆಫ್ ಮೈ ರಿಸರ್ಚ್ ಐ ಸ್ಟಡಿಡ್, ಬಿಕಾಸ್ ಆಫ್ ಒನ್ ಫೋರ್ಸ್. ಶ್ರೀರಂಗನ ಅರ್ಥ ಮಾಡ್ಕೊಳ್ಳೋದಾಗ್ಲಿ, ಶ್ರೀರಂಗವಾಸಿನೇ ಭೂಯಾತ್ ನಿತ್ಯ ಶ್ರೀರ್ ನಿತ್ಯಮಂಗಳಂ ಅಂತ ಹೇಳ್ತೀವಿ ಅಲ್ವಾ. ಶ್ರೀರಂಗವಾಸಿಗಳನ್ನ ಅರ್ಥ ಮಾಡ್ಕೊಳ್ಳೋದಾಗ್ಲಿ, ಇಟ್ ಇಸ್ ನಾಟ್ ಸೋ ಈಸಿ. ಇಟ್ ಹ್ಯಾಸ್ ಇಟ್ಸ್ ಓನ್ ಟಾಸ್ಕ್. ಹಂಗಾಗಿ ಪರಾಶರ ಭಟ್ಟದ್ದು ಇವತ್ತಿಗೂ ಡಿಸ್ಪ್ಯೂಟ್ ಅಲ್ಲಿದೆ ಮಾಮಿ. ಇಟ್ ಇಸ್ ನಾಟ್ ಸೋ ಈಸಿ. ಕಾಂಟ್ರವರ್ಷಿಯಲ್ ಆಗೇ ಇದೆ ಇವತ್ತಿಗೂ ಅದೆಲ್ಲ ಸ್ಟೇಟ್ಮೆಂಟ್ಸ್. ಬಟ್ ಅವರೇ ತನ್ನಲ್ಲಿ ಬರ್ಕೊಂಡಿದ್ದಾರೆ. தள்ளாதாட 90 வயசுல நான் வந்து இங்கிருந்து நகர முடியாது ಅನ್ನುವಾಗ ಪ್ರಾಕಾರನೇ ಇವ್ರಿಗೋಸ್ಕರ ರಂಗನಾಥ ಜರುಗಿಸಿರೋದು ಎವಿಡೆಂಟ್ ಆಗಿ ಇವತ್ತಿಗೂ ಕೂತಿದೆ. ಇದೆಲ್ಲ ನೋಡಿದವಾಗ ನಿಜವಾಗ್ಲೂ ಅವರೆಲ್ಲ 108 ವರ್ಷ ಇದ್ದಿರಬಹುದು, ಅದ್ರಲ್ಲಿ ಯಾವ ಒಂದು ಸಂದೇಹವೂ ಇಲ್ಲ. ಬಿಕಾಸ್ ದೇ ಹ್ಯಾಡ್ ದಟ್ ಯೋಗ ಶಕ್ತಿ. ಮನುಷ್ಯನ ಶಕ್ತಿ ಅಂತ ಅನ್ಕೋಬೇಡಿ, ಇದು ಯಾವುದೋ ಒಂದು ದೇಹದಾರ್ಢ್ಯತೆ ಅನ್ಕೋಬೇಡಿ, ಯೋಗ ಇತ್ತು. 4,000 ವರ್ಷ ಕಾಲ ನಾಥಮುನಿಗಳು ಇದ್ರು ಬಿಕಾಸ್ ಆಫ್ ಯೋಗ ಸಿದ್ಧಿ. ಇವತ್ತಿಗೂ ತಿರುಮಲೈಶೈ ಪಿರಾನ್ ಜೀವಂತವಾಗಿದ್ದಾರೆ ಬಿಕಾಸ್ ಆಫ್ ಯೋಗ ಸಿದ್ಧಿ. ಗೊತ್ತಾಯ್ತಾ? ಇವತ್ತಿಗೂ ಇದ್ದಾರೆ ತಿರುಮಲೈಶೈ ಪಿರಾನ್, ತಿರುಮಲೈಶೈ ಆಳ್ವಾರ್. ಆ ಯೋಗ ಸಿದ್ಧಿಗೆ ಆ ಕೆಲಸವನ್ನ ಮಾಡಿಸಿದೆ. ಸೊ ಇಂತಹ ಮಹಾಶೈರಗಳು ವಯಸ್ಸು ಮುಖ್ಯವೇ ಇಲ್ಲ ಅಲ್ವಾ? ಒಪ್ಕೋತೀರಾ? ನಮಗ್ ವಯಸ್ಸು ಮುಖ್ಯ.
ಯಾಕೆ ಹೇಳಿ? ಇರೋ ವಯಸ್ಸಲ್ಲೂ ಏನು ಮಾಡಲ್ಲ ನಾವು, ಅದಕ್ಕೆ ವಯಸ್ಸು ಮುಖ್ಯ. ಅವಳಕ್ಕೆಲ್ಲ ವಯಸ್ಸೆಲ್ಲ ஒரு பெரிய ನಂಬರೇ ಇಲ್ಲ. 3 ದಿನ ಇದ್ರು 300 ವರ್ಷ ಮಾಡದೇ ಇರೋದನ್ನ ಮಾಡ್ಬಿಟ್ಟು ಹೋಗ್ಬಿಡ್ತಾರ ಅವರು. ನಾವು 300 ವರ್ಷ ಇದ್ರು ಅವ್ರು ಅಚೀವ್ ಮಾಡಿರೋದನ್ನ 3 ದಿನವೂ ಮಾಡಲ್ಲ. ಅದೇ ಬಂದಿರೋದು ನಮಗೂ ಅವ್ರಿಗೂ ವ್ಯತ್ಯಾಸ. ಹಂಗಾಗಿ ಪೂರ್ವಾಚಾರ್ಯರ ವಯಸ್ಸುಗಳು ಯಾರ್ದು ಸರಿಯಾಗಿಲ್ಲ. ಬರೀ ಪರಾಶರ ಭಟ್ರು ಅನ್ಕೊಂಡಿದ್ದೀರಾ? ಪುರತಾಳ್ವಂದು ಡಿಸ್ಪ್ಯೂಟ್ ಅಲ್ಲಿ ಇದೆ, ದೇಶಿಕರದ್ದು ಡಿಸ್ಪ್ಯೂಟ್ ಅಲ್ಲಿ ಇದೆ. ಮಣವಾಳ ಮಾಮನಿಗಳು 80 ವರ್ಷ ಅಂತ ಸದ್ಯ ಬದುಕೊಂಡ್ರು ಉಪದೇಶ ರತ್ನಮಾಲೆಯಲ್ಲಿ ಹೇಳಿ, ಇಲ್ದಿದ್ರೆ ಅದು ಡಿಸ್ಪ್ಯೂಟ್ ಅಲ್ಲೇ ಇರ್ತಾ ಇತ್ತು. ಹಂಗಾಗಿ we don't encounter much about their ages apart from their major works ಅಷ್ಟೇ. ಅರ್ಥ ಆಯ್ತಾ? ಪರಾಶರದು ನಡಾದೂರಮ್ಮಾಳದು ಲಾಸ್ಟ್ ಟೈಮ್ ಹೇಳಿದ್ದೆ. ವರದರಾಜನ ತುಟಿಗಳಿಗೆ ಸವಿಯಾದಂತಹ ಹದವಾದ ಬಿಸಿಯನ್ನ ತಾಕಿಸಿ ಕುಡಿಸಿದಂತಹ ಅಮ್ಮಾಳ್ ಅಂತ ಬಿರುದು ಇವರಿಗೆ ಬಂತು ಆ ಹಾಲನ್ನ ಕೊಟ್ಟಿದ್ದಕ್ಕೆ ಅಂತ ಬರ್ಕೊಳ್ಳಿ. ನಿತ್ಯ ಕಾಮ ನಿರಂತರ ಕಾಮ ಅನವರತ ನಿತ್ಯ ನಿರಂತರ ಅನವರತ ಇವೆಲ್ಲಕ್ಕಿಂತಲೂ ಮೀರಿ ಅನವರತ ಇವೆಲ್ಲಕ್ಕಿಂತಲೂ ಮೀರಿ ಕ್ಷಣವೂ ಎಡಬಿಡದೆ ಅಂತ ಅರ್ಥ. ನಿತ್ಯ ನಿರಂತರ ನಿತ್ಯ ಅಂದ್ರೆ ಪ್ರತಿನಿತ್ಯ ಅನ್ನೋ ಅರ್ಥ. ರಾತ್ರಿಗೂ ಮೀರಿ ಇರೋಂಥದ್ದು, ಹಗ್ಲು ರಾತ್ರಿಗೂ ಮೀರಿರೋ ಅಂತಹದ್ರಲ್ಲಿ ಇನ್ನೂ ವಿಶ್ಲೇಷಣೆಗೆ ತಗೊಂಡ್ರೆ ನಿರಂತರ ಅಂದ್ರೆ ನಾನ್ ಸ್ಟಾಪ್. ಅದೇ ಹೇಳಿದ್ರಲ್ಲ ನೀವು. ನೆಕ್ಸ್ಟ್ ಅನವರತ ಹಾಕ್ಬೇಕು ಅಂದ್ರೆ ಆದಿ ಅಂತ್ಯ ಇಲ್ದೆ ಇರೋದು ಅಂತ. ಆದಿ ಅಂತ್ಯ ಇಲ್ದೇ ಇರೋದು ಅನ್ನೋದಕ್ಕಿಂತ ದಿನನಿತ್ಯ ಅನ್ನೋದು ನಿತ್ಯ, ಪ್ರತಿನಿತ್ಯ. ಅದರಲ್ಲಿ ಅದೇ ಒಂದು ರೀತಿ ಸಾಯಂಕಾಲ ಆಯ್ತಾ ಮಧ್ಯಾಹ್ನ ಆಯ್ತಾ ಅಂತ ಕಾಲಗತಿಯನ್ನ ಎಣಿಸ್ದೇ ಇರೋದು ನಿರಂತರ. ಅದರಲ್ಲೂ ಕಾಲಗತಿಯನ್ನು ಎಣಿಸ್ತಿದ್ರುವೆ ಇಷ್ಟು ವರ್ಷ ಆಯ್ತು ಅಷ್ಟು ವರ್ಷ ಆಯ್ತು ಅದನ್ನೇ ನೋಡದೆ ಇರೋದು ಅನವರತ. ಅದಕ್ಕೂ ಮೀರಿದು ಏನು ಅಂದ್ರೆ ಆನುಚಾನ, ಅಂದ್ರೆ ನಾಟ್ ಇವನ್ ಸಿಂಗಲ್ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಂತ ಎಡಬಿಡದೆ ಯಾವಾಗ್ಲೂ ಬರ್ಕೊಳ್ಳಿ. ನಿತ್ಯ ಅರ್ಥ ಆಯ್ತಾ? ನಿತ್ಯ ನಿರಂತರ ಅನವರತ ಇವೆಲ್ಲಕ್ಕೂ ಮೀರಿ, ಇವೆಲ್ಲಕ್ಕಿಂತಲೂ ಮೀರಿ ಆನೋಚಾನವಾಗಿ ಎಡಬಿಡದೆ ಮಾಡುವ ಕೈಂಕರ್ಯವೇ ಪಾದ ಸೇವನೆ. ಎಡಬಿಡದೆ ಪ್ರೇಮ ಮಾಮಿ ಹೋಗಿಬಿಟ್ರು, ಏನೋ ನೆಟ್ವರ್ಕ್ಸ್ ಇಶ್ಯೂನಾ ಅವ್ರಿಗೆ? ಎಡಬಿಡದೆ ಮಾಡುವ ಮೋಹಿನಿ ಅಲಂಕಾರವನ್ನ ಎಲ್ಲಾರು ನೋಡ್ಲಿ ಅಂತ ಸ್ಮಿತಾ ಅಷ್ಟೊತ್ತಿಗೆ ಹಾಕೇ ಬಿಟ್ಟಿದ್ದಾರೆ. ಎಡಬಿಡದೆ ಮಾಡುವ ಕೈಂಕರ್ಯವೇ ಪಾದ ಸೇವನೆ. ಎಡಬಿಡದೆ ಮಾಡುವ ಕೈಂಕರ್ಯವೇ ಪಾದ ಸೇವನೆ. ಉದಾಹರಣೆ ವರದನಿಗೆ ನಡಾದೂರ್ ಅಮ್ಮಾಳ್ ಇದ್ದ ಹಾಗೆ. ಉದಾಹರಣೆ ವರದನಿಗೆ ನಡಾದೂರ್ ಅಮ್ಮಾಳ್ ಇದ್ದ ಹಾಗೆ, ರಾಮಾನುಜರಿಗೆ ವಡುಗನಂಬಿಗಳು ಇದ್ದ ಹಾಗೆ. ರಾಮಾನುಜರಿಗೆ ವಡುಗನಂಬಿಗಳು ಇದ್ದ ಹಾಗೆ ಅಲ್ವಾ?
ನಡಾದೂರ್ ಅಮ್ಮಾಳ್ ಗೊತ್ತು, ಒಡಗನಂಬಿ ಗೊತ್ತಲ್ವಾ ನಿಮ್ಗೆ? ಯಾರಾದ್ರೂ ಹೇಳ್ತೀರಾ? ಒಡಗನಂಬಿ ಕತೆ ವೆರಿ ಸಿಂಪಲ್ ಕತೆ, ಒಂದೇ ಲೈನಲ್ಲಿ ಮುಗಿದೋಗುತ್ತೆ. ಉದಾಹರಣೆ, ವರದನಿಗೆ ನಡಾದೂರ್ ಅಮ್ಮಾಳಿದ್ದ ಹಾಗೆ ರಾಮಾನುಜರಿಗೆ ಒಡುಹನಂಬಿ, ಒಡುಗ ಅಥವಾ ಒಡುಹ ಏನ್ ಬೇಕಾದ್ರೂ ಬರ್ಕೊಡಿ, ಒಡುಹನಂಬಿ ಇದ್ದ ಹಾಗೆ. ಒಡಗನಂಬಿ ತೆರೀಮಾ? ಹೇಳಿ, ಗೊತ್ತಿಲ್ಲ. ರಾಮಾನುಜರಿಗೆ ಹೊಟ್ಟೆ ಕಿಚ್ಚಿರೋರು ಕೆಲವ್ರು ಏನ್ ಮಾಡ್ತಾರೆ, ಆ ಕಾಲದಲ್ಲೂ ಅದೆಲ್ಲ ಇತ್ತು ಅನ್ನಕ್ಕೆ ಇದೇ ನಿದರ್ಶನ. ಭಿಕ್ಷೆಗೆ ಅಂತ ಹೋದ್ರೆ ಒಬ್ಬ ಆಕೆ ಕೈಲಿ ವಿಷಪ್ರಾಶನ ಮಾಡಿಸ್ಬೇಕು ಅಂತ ಭಿಕ್ಷೆಯಲ್ಲಿ ವಿಷ ಹಾಕ್ಬಿಡ್ತಾರೆ. ಆಕೆ ಕೊಟ್ಟವಳು ಏನ್ ಮಾಡ್ತಾಳೆ, ಸತ್ಯವನ್ ಹೇಳ್ಬಿಡ್ತಾರೆ, ರಾಮಾನುಜರೇ ಇಷ್ಟು ಕಾಂತಿಯುಕ್ತವಾಗಿ ಶ್ರೀರಂಗ ಧಾಮಕ್ಕೆ ಸೇವೆ ಸಲ್ಲಿಸ್ಬೇಕು ಅಂತ ನಿಂತಿದ್ದೀರಾ, ನಿಮಗ್ ಹೋಗಿ ನನ್ ಕೈಯಾರ ವಿಷವನ್ನ ಕೊಟ್ಟಿದ್ದಾರೆ ತಗೊಳ್ಳಿ, ಇದು ಎಲ್ಲಾ ನಿರೂಪಣೆ ಆಗ್ಲಿ, ಆಚಾರ್ಯರಿಗೆ ವಿಷವನ್ನು ಉಣಬಡಿಸ್ತವಳು ನಾನು ಅಂತ. ಪರಮ ಪಾಪಿ, ಎಂತ ನರಕ ಸಿಗುತ್ತೋ ಗೊತ್ತಿಲ್ಲ ನನಗೆ, ತಗೊಳ್ಳಿ ಅಂತ ಕೊಟ್ಬಿಡ್ತಾಳೆ. ಅವಳಿಗೆ ಮೊದ್ಲು ಮೋಕ್ಷ ಸಿಕ್ತು, ಅದು ಗೊತ್ತಾ ನಿಮ್ಗೆ? ವಿಷತ್ತಾವದಿಯೂ ಕುಡ್ತು ಮೋಕ್ಷತೆ ವಾಂಗಲ ರಾಮಾನುಜರ್ ಕಿಟ್ಟ ಅನ್ಗಿರೋದಕ್ಕೆ ಇದದ ಎಕ್ಸಾಂಪಲ್. ಹೇಳೇ ಬಿಟ್ಲು ಪಾಪ, ಅವಳು ತಡೆಯಕ್ಕಾಗ್ಲಿಲ್ಲ ಮನಸ್ಸು. ಇದು ಒಂದು ತಿರುಕೋಟಿ ನಂಬಿಯೂರು ಕಿವಿಗ್ ಬಿದ್ಬಿಡುತ್ತೆ. ಗೋಷ್ಠಿ ಪುರಮಲ್ಲಿ ಇರೋ ತಿರುಕೋಟಿ ನಂಬಿಗಳ ಕಿವಿವರೆಗೂ ಹೋಗಿ ಅದು ಮುಟ್ಟುಬಿಡುತ್ತೆ. ಅವർക്ക് ஒரே ஆத்தங்கமா போச்சு. ರಾಮಾನುಜருக்கு போய் ವಿಷಪ್ರಾಶನಮ. ಶ್ರೀರಂಗ ಸ್ಥಳವನ್ನೇ ಅವ್ರು ಬಿಟ್ಬಿಟ್ಟು ತಿರುವಳ್ಳೆಗೆ ಬಂದ್ಬಿಡ್ತಾರೆ ರಾಮಾನುಜರು. ಯಾಕಂದ್ರೆ ಅಲ್ಲಿ ಇದ್ರೆ ಜೀವಕ್ಕೆ ಆಪತ್ತಿನ್ನು ಅಂತ ಅಲ್ವಾ? ತಿರುವಳ್ಳರೆ ಪಕ್ಕದಲ್ಲೇ ಪುಂಡರೀಕಾಕ್ಷ ಪೆರುಮಾಳ ಆಸ್ಥಾನ, ಅಲ್ಲಿ ಬಂದು 1 ವರ್ಷ ಇರ್ತಾರ ರಾಮಾನುಜರು. ಇದು ಯಾಕೋ ಸರಿ ಬರ್ತಾ ಇಲ್ಲ ಅಂತ ತಿರುಕೋಟಿಯೂರ್ ನಂಬಿಗಳು ಒಂದಿನ ಮಧ್ಯಾಹ್ನ 2 ಗಂಟೆ ಬಿಸಿಲು, ಆ ಬಿಸಿಲಲ್ಲಿ ನಡ್ಕೊಂಡ್ ಬರ್ತಾರೆ ರಾಮಾನುಜರು ನೋಡ್ಬೇಕು ಅಂತ. ಕಾವೇರಿ ಸಮೀಪಿಸಿ ಕೊಳ್ಳಿಡಂ ಹತ್ರ ಬರ್ತಾ ಇರ್ತಾರೆ. ರಾಮಾನುಜರಿಗೆ ಸುದ್ದಿ ಹೋಗ್ಬಿಡುತ್ತೆ, ನಿಮ್ಮ ಆಚಾರ್ಯರು ತಿರುಕೋಟಿ ನಂಬಿಗಳು ಬರ್ತಾ ಇದ್ದಾರೆ ನಿಮ್ಮನ್ನ ನೋಡಕ್ಕೆ. ಬಿಕಾಸ್ somebody had done the ವಿಷಪ್ರಾಶನ to you, he wanted to see you regarding that ಅಂತ. ಆಚಾರ್ಯರು ನನ್ನ ನೋಡಕ್ ಬರೋದಾ? ಎಂತಹ ಕೃತ್ರಿಮವಾದ ಇದು ನಾವ್ ಹೋಗಿ ಅವ್ರು ನೋಡ್ಬೇಕು ಅಂತ ಹೇಳಿ ಓಡ್ತಾರೆ, ಪರಿಗೆತ್ತಿ పోతారు. ఎవరో రామానుజుల వాళ్ళు అక్కడ పోయి ಅದು ಕುದಿಯೋ ಮರಳು ಆಯ್ತಾ, ಕಾವೇರಿ ಕರೆಯಲ್ಲಿ ಕುದಿಯೋ ಮರಳು. ಮಧ್ಯಾಹ್ನ ಕೇಳಬೇಕಾ? ಬೆಳಿಗ್ಗೆ 8 ಗಂಟೆಲೇ ಅಲ್ಲಿ ಸೂರಿಯುತ್ತೆ ನಮಗೆ. 2 ಗಂಟೆ ಅಗ್ನಿ ನಕ್ಷತ್ರದಲ್ಲಿ ಹೋಗಿ ಸಾಷ್ಟಾಂಗವಾಗಿ ದೀರ್ಘ ದಂಡನೆ ಮರಳ ಮೇಲೆ ಬೀಳ್ತಾರೆ ರಾಮಾನುಜರು. ಬಿದ್ದು ತಿರುಕೋಟಿ ನಂಬಿಗಳ ಮುಂದೆ ನಮಸ್ಕಾರ ಮಾಡ್ತಾರೆ. ಆಚಾರ್ಯರಾದ್ರುವೆ ಗುರುಗಳಾದ್ರೆ ಅವ್ರು ಬಿದ್ದು ನಮಸ್ಕಾರ ಮಾಡಿದ್ರೆ 7 ಅನ್ನೋವರೆಗೂ ಇವ್ರು ಹೇಳೋಂಗಿಲ್ಲ, ಅದು ಪದ್ಧತಿ. ತಿರುಕೋಟಿ ನಂಬಿಗಳು ಏನು ಮಾತಾಡಲ್ಲ, ಸುಮ್ಮನೆ ನಿಂತಿರ್ತಾರೆ. ರಾಮಾನುಜರ ಶಿಷ್ಯ ಗೋಷ್ಠಿ ಇವ್ರ ಹಿಂದೆ ಬಂದಿರುತ್ತೆ. ಅವ್ರಿಗಿದ್ದಾರೆ 7,000 ಜನ ಗೋಷ್ಠಿ, ಎಲ್ಲಾರು ಬಂದಿರ್ತಾರೆ. ಯಾರು ಕಿಮಿಕ್ ಅನ್ನಲ್ಲ, ಎಲ್ಲಾರ ಹೃದಯನೂ ಕಿವುಚ್ತಾ ಇರುತ್ತೆ. ಅಯ್ಯಯ್ಯೋ, ಈ ಬಿಸಿಲಲ್ಲಿ ಇವ್ರು ಮರಳ ಮೇಲೆ ಬಿದ್ದಿದ್ದಾರೆ, ಏಳು ಅಂತ ಹೇಳಕ್ಕೆ ಒಂದು ಆಜ್ಞೆ ಕೊಡಕ್ ಆಗ್ತಾ ಇಲ್ವಾ ಈ ತಿರುಕೋಟಿಯೂರ್ ನಂಬಿಗಳಿಗೆ? ಈ ತರ ಸುಮ್ಮನೆ ನಿಂತಿದಾರಲ್ಲ ಗರ ಬಡ್ದವ್ರ ತರ. ಬಿದ್ದು ಒಂದಷ್ಟೊತ್ತಾಗೋಗಿದೆ, ಮೈಯೆಲ್ಲ ಸುಟ್ಟು ಕೆಂಪೇರಿದೆ, ಆದ್ರೆ ಇವ್ರು ಬಾಯಿ ಮುಚ್ಕೊಂಡೇ ಇದ್ದಾರೆ, ಏನು ಮಾತಾಡಿಲ್ಲ. ಏಳ್ ಮೇಲೆ ಅಂತ ಇವ್ರು ಹೇಳ್ಬೇಕು, ಅಲ್ಲಿವರೆಗೂ ಅವ್ರು ಹೇಳಕ್ಕಾಗಲ್ಲ ಮೇಲೆ. ಆಯ್ತಾ? ಆ ಗ್ರೂಪ್ ಅಲ್ಲಿ ಒಡಗನಂಬಿಗಳಿಗೆ ಸಂತ ತಡೆಯಕ್ಕಾಗ್ಲಿಲ್ಲ. ಓಯ್ ನಮ್ಮ ಆಚಾರ್ಯರನ್ನ ಇವತ್ತು ಬೇಡ, ಇರೋದು ಮುಗಿಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೀರಾ, ನನಗೆ ಎಂತಹ ನರಕ ಸಿಕ್ಕಿದ್ರೂ ಪರವಾಗಿಲ್ಲ ಅಂತ ಒಂದು ತಾಯಿ ಮಗುವನ್ನ ಹಿಂಗ್ ಎತ್ಕೊಳ್ಳೋ ತರ ಪಡಕ್ ಅಂತ ರಾಮಾನುಜರ್ನ ಮರಳಿಂದ ಹಿಂಗ್ ಎತ್ಕೊಂಡು ತನ್ನ ಮಡಿ ಮೇಲೆ ತಿರುಮಾರ್ಬ ಮೇಲೆ ಹಾಕೊಂಡ್ರು. ಅಯ್ಯಯ್ಯೋ, ನನ್ನ ಆಚಾರ್ಯರ ತಿರುಮೇನಿ ಎಷ್ಟು ನಲಿದು ಹೋಯ್ತೋ ಈ ಬಿಸಿಲಿಗೆ ಅಂತ. ಅವಾಗ ತಿರುಕೋಟಿಯೂರ್ ನಂಬಿಗಳು ಹೇಳ್ತಾರೆ, ವಡುಹ ನಂಗೆ ಈ ತರದವನೇ ಬೇಕಾಗಿತ್ತು. 7,000 ಜನರಲ್ಲಿ ಯಾರು ನಿಷ್ಕಳಂಕವಾದಂತಹ ಆ ಭಕ್ತಿ ಈ ತಿರುಮೇನಿಗೇನು ಆಗ್ಬಾರ್ದು,
ಈ ರಾಮಾನುಜ ಅನ್ನೋ ತಿರುಮೇನಿ ಕಾಪಾಡಲ್ಪಡ್ಬೇಕು ಅಂತ ಯಾರು ಮುಂದೆ ಬರ್ತಾರೋ ಕಾಯ್ತಾ ಇದ್ರೆ, ನೀ ಬಂದೆ ಇನ್ ಮೇಲಿಂದ ಬಡುಗ ನೀನು ಮಾಡಿಟ್ಟಿದ್ದನ್ ಮಾತ್ರ ರಾಮಾನುಜರು ತಿನ್ಬೇಕು. ದಿಸ್ ಇಸ್ ದ ರೂಲ್ ವಿಚ್ ಐ ಆಮ್ ಪುಟಿಂಗ್. ಏಕಮಾತುಕಲರಾಗಿ ನೀವು ಮಾತ್ರ ಮಾಡಿಟ್ಟಿದ್ದನ್ನ ಬಡಿಸಿದ್ದನ್ನ ಅವರು ಉಣ್ಣಬೇಕು. ಇನ್ಯಾವುದು ಭಿಕ್ಷೆಗೂ ರಾಮಾನುಜರು ಹೋಗ್ಕೂಡ್ದು, ರದ್ದುಪಡಿಸತಕ್ಕದ್ದು. ಅದಕ್ಕೆ ಇವತ್ತಿಗೂ ರಾಮಾನುಜರ ಮಠದಿಂದ ಯಾರು ಭಿಕ್ಷೆಗೆ ಹೋಗಲ್ಲ. ಗೊತ್ತಾಯ್ತಾ? ಎಲ್ಲಾದ್ರೂ ಮಠ ಇದೆಯಲ್ಲ affiliated to Ramanuja, they don't go. ಇದನ್ನ ಮಾತ್ರ ರಾಮಾನುಜರು ತಿನ್ಬೇಕು ಅಂತ ಹೇಳ್ತಾರೆ. ಅವಾಗ ಆಚಾರ್ಯರಿಗೆ ಆಚಾರ್ಯರು ಅವ್ರು ಹಾಕಿದ ಆಜ್ಞೆಯನ್ನ ಶಿರಸಾ ವಹಿಸ್ತೀನಿ, ನಾನಿನ್ನು ನಂಬೆರುಮಾಳ್ ತರಾನೇ ಎಂಬೆರುಮಾನಾರ್ನ ಕಾಪಾಡ್ಬೇಕು ಅಂತ ಮನಸ್ಸಲ್ಲಿ ಬಂದ್ಬಿಡ್ತು ಹುಡುಗನಿಗೆ. ಒಂದಿನ ಇದೇ ರೀತಿ ಸಾಯಂಕಾಲ ಏನೋ ಅಡಿಗೆನೋ ಏನೋ ಮಾಡ್ತಾ ಇದ್ದಾರೆ. ನಂಬೆರುಮಾಳ್ ಪೊರಪಾಡು, ಅವನಿಗೆ ನೆನ್ಸ್ಕೊಂಡ್ರೆ ಪೊರಪಾಡು ಅಲ್ವಾ? ಜೀಯಪುರத்துல பெரிய ಡೋಲ್ ಬಂದದನ್ನ ಇವ್ರು ಕಲ್ಬಿಡ್ಬಾರ್ದು. 365 days ರಂಗನಕ್ಕ ಪೊರಪಾಡು ಉಂಟು. ಅವ್ರ ಹೊರಗಡೆ ಬರ್ದೇ ಇರೋ ದಿನವೇ ಇಲ್ಲ. ಆಯ್ತಾ? ಎಲ್ಲ ದಿನವೂ ಹೊರಗಡೆ ಬರ್ಬೇಕು ರಂಗ. ಒಂದ್ಸಲ ಆದ್ರೂ ಆ ಒಂದು சுட்டு வட்டாரத்தை பார்த்துட்டு உள்ள போகணும். ಏನು ಇಲ್ಲ, ஒரு உடலடிச்சிட்டு இருக்கானாலும் வெளியில வந்துடுவான். அப்பேற்பட்ட பொறுப்பாடு அவனுக்கு. ಬರ್ತಾ ಇದಾರೆ ರಂಗನಾಥರು. ಒಂದಿನ ನಂಬೆರುಮಾಳ್ ಬರ್ತಾ ಇದಾರೆ. ವಡುಗ, ಏನ್ ಮಾಡ್ತಾ ಇದೀಯ ನೀನು? ಬಾ ಬೇಗ, ಆ ಸೌಂದರ್ಯವನ್ನ ನೋಡಕ್ಕೆ ಮಿಸ್ ಮಾಡ್ಕೋತೀಯ, ಬಾ ಬೇಗ ಬಾ ಬೇಗ. ಕಡೆಯಿಂದಾನೆ ಕೊರಳು ಕೊಟ್ಟು ನನ್ನ ದೇವರಾದಂತಹ ರಾಮಾನುಜರ್, ಅವಾಗ್ಲೇ ಎಂಬೆರುಮಾನಾರ್ ಅಂತ ಅವ್ರಿಗೆ ಹೆಸರು ಬಂತು. ಗೊತ್ತಾಯ್ತಾ? ನಂಬೆರುಮಾಳನ್ನ ನೀವು ನೋಡ್ಕೊಳ್ಳಿ, ಎಂಬೆರುಮಾನೆ ನಾ ಪಾತುಪೆ ಅಂತ ಹೇಳಿ ಅಷ್ಟು ಗುರುವಿನ ಆ ಕೈಂಕರ್ಯದಲ್ಲಿ, ಆ ಶುಶ್ರೂಷೆಯಲ್ಲಿ ಭಕ್ತಿ. ಅವರೆಲ್ಲ ಮಹನೀಯರುಗಳು ಅಂದ್ರೆ ಅಂತಿಂತ ಮಹನೀಯರುಗಳಲ್ಲ. ಅವ್ರು ಒಂದೊಂದು ಚರಿತ್ರೆ ನಾವು ಕೇಳ್ತಾ ಇದ್ರೇನೆ ಗೂಸ್ ಬಂಪ್ಸ್ ಬರುತ್ತೆ ನಮಗೆ ಅಲ್ವಾ? ಅಷ್ಟು ಶ್ರದ್ಧೆ, ಅಷ್ಟು ತತ್ಪರತೆ ಕೈಂಕರ್ಯದಲ್ಲಿ, ಅದರಲ್ಲೂ ಆಚಾರ್ಯ ಕೈಂಕರ್ಯದಲ್ಲಿ ಅಷ್ಟು ತತ್ಪರತೆ. ಒಡಗನಂಬಿ ಇಲ್ದೆ ರಾಮಾನುಜರು ಇಲ್ಲ, ರಾಮಾನುಜರು ಇಲ್ದೆ ಒಡಗನಂಬಿ ಇಲ್ಲ. ದಿಸ್ ಮೊದಲಿಯಾನ್, ಆಮೇಲೆ ಎಂಬಾರ್, ಮತ್ತೆ ಇದು ಒಡಗನಂಬಿ, ಸ್ವಾಮಿ ಕೂರತ್ತಾಳ್ವಾನ್, ಇವರ 4 ಜನ ಯಾವಾಗ್ಲೂ ಅವ್ರ ಜೊತೆನೆ. ತಿರುವರಂಗ ಮತ್ತೆ ಇನ್ನೊಬ್ರು ಇರ್ತಾರೆ, ಅಳಿಗೆ ಮಣವಾಳ ಪೆರುಮಾಳ್ ನಾಯನಾರ್ ಅಂತ ಒಬ್ರು. ನಾಯನಾರು ಅಥವಾ ಪೇರ್ ಅರುಳಾಳ ಅಳಿಗೆ ಪೆರುಮಾಳ್ ಅಂತ ಒಬ್ರು. ಅವರೊಬ್ರು ಪಟ್ಟ ಶಿಷ್ಯರು. ಬೇಕಾದಷ್ಟು ಜನ ತರ ಇದ್ದಾರೆ. ಒಬ್ರೊಬ್ರು ಚರಿತ್ರೆನೂ ಅಮೋಘ. ರಾಮಾನುಜರದೇ ಒಂದು ದೊಡ್ಡ ಸಾಗರ ಅಂದ್ರೆ ಇವ್ರದೆಲ್ಲ ಅತ್ತೆ ಬಿಡ ಬೃಹತ್ ಸಾಗರ. ಯೂಶಲ್ ಆಗಿ ಏನಾಗ್ಬೇಕು, ಆಚಾರ್ಯರದ್ದು ಸಾಗರವಾಗಿರುತ್ತೆ, ನಮ್ದೆಲ್ಲ ನದಿಗಳಾಗಿರುತ್ತೆ ಅಲ್ವಾ? ರಾಮಾನುಜರ ಕೇಸಲ್ಲಿ ಹಂಗಲ್ಲ. ರಾಮಾನುಜರ ಚರಿತ್ರೆ ಸಾಗರವಾದ್ರೆ ರಾಮಾನುಜರ ಪಟ್ಟಶಿಷ್ಯರ ಚರಿತ್ರೆ ಬೃಹತ್ ಸಾಗರವಾಗಿದೆ. ಅದ್ರ ರಿವರ್ಸ್ ಆರ್ಡರ್. ಯಾಕಂದ್ರೆ ರಾಮಾನುಜರಿಗೆ ಅವರು ಶಿಷ್ಯರಾಗ್ಬೇಕು ಅಂದ್ರೆ ಅವ್ರಿಗೆ ಒಂದಷ್ಟು ಬಿಲ್ಟ್-ಇನ್ ಕ್ವಾಲಿಟೀಸ್ ಇರ್ಬೇಕು. ಅನಾಲಿಸಿಸ್ಗೆ ಮೀರಿದ್ದು ಒಬ್ರೊಬ್ರು ಚರಿತ್ರೆ. ಅದಕ್ಕೆ ಇಲ್ಲಿ ನಾನು ನಿಮಗೆ ಅವರನ್ನ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ. ವಡುಹ ನಂಬಿ ಇದ್ದ ಹಾಗೆ. ಅರ್ಥ ಆಯ್ತಾ ವಡುಗ ನಂಬಿ? ಇದೀಗ ಎಲ್ರಿಗೂ ಅರ್ಥ ಆಯ್ತಾ? ನಾಳಕ್ಕೆ ವಡುಹ ನಂಬಿ ಅಂದ್ರೆ ಅಟ್ಲೀಸ್ಟ್ ರಾಮಾನುಜರಿಗೆ ನಿತ್ಯ ಕೈಂಕರ್ಯ ಮಾಡೋರು ಅನ್ನೋದಾದ್ರೂ ತಲೆಯಲ್ಲಿ ಕುತ್ಕೋಬೇಕು ನಿಮ್ಗೆ. ಎಡಬಿಡದೆ ಕೈಂಕರ್ಯ ಇದ್ದ ಹಾಗೆ. ನಿತ್ಯ ಸೂರಿಗಳಲ್ಲೂ ಇಲ್ಲದೆ ಶುದ್ಧ ಸತ್ವಮಯ ಮುಕ್ತಾತ್ಮರಲ್ಲೂ ಇಲ್ಲದೆ, ಶುದ್ಧ ಸತ್ವಮಯ ಮುಕ್ತಾತ್ಮರಲ್ಲೂ ಇಲ್ಲದೆ, ತನಗೆ
ಪ್ರತ್ಯೇಕವಾದಂತಹ ಸತ್ವಮಯ ಮುಕ್ತಾತ್ಮರ ಮುಕ್ತಾತ್ಮರಲ್ಲೂ ಇಲ್ಲದೆ, ನಿತ್ಯ ಸೂರಿಗಳಲ್ಲೂ ಇಲ್ಲದೆ, ಕಾಮ ಶುದ್ಧ ಸತ್ವಮಯ ಮುಕ್ತಾತ್ಮರಲ್ಲೂ ಇಲ್ಲದೆ, ಕಾಮ ತನಗೆ ಪ್ರತ್ಯೇಕವಾದಂತಹ ಸ್ಥಾನವನ್ನು ಪಡೆದುಕೊಂಡಂತಹ ಮಹಾಲಕ್ಷ್ಮಿ, ಅನವದ್ಯಪಾಯಿನಿಯಾಗಿ ಪರಮಾತ್ಮನ ಪಾದ ಸೇವೆಗೆಂದೇ ಪಡೆದುಕೊಂಡ ಮಹಾಲಕ್ಷ್ಮಿ ತುಂಬಾ ಫಾಸ್ಟ್ ಆಯ್ತು. ಅನವದ್ಯಪಾಯಿನಿಯಾಗಿ ಅಲ್ಲ, ಮಹಾಲಕ್ಷ್ಮಿ ಆದ್ಮೇಲೆ ಅನವದ್ಯಾನ. ಅನವದ್ಯಪಾಯಿನಿಯಾಗಿ. ಇನ್ನೊಂದ್ಸಲ ಹೇಳ್ತೀನಿ ಬೇಕಾದ್ರೆ, ನಿತ್ಯ ಸೂರಿಗಳಲ್ಲೂ ಇಲ್ಲದೆ, ಕಾಮ ಶುದ್ಧ ಸತ್ವಮಯ ಮುಕ್ತಾತ್ಮರಲ್ಲೂ ಇಲ್ಲದೆ, ಕಾಮ ತನಗೆ ಪ್ರತ್ಯೇಕವಾದಂತಹ ಸ್ಥಾನವನ್ನು ಪಡೆದುಕೊಂಡಂತಹ ಮಹಾಲಕ್ಷ್ಮಿ ಅನವದ್ಯಪಾಯಿನಿಯಾಗಿ ಪರಮಾತ್ಮನ ಪಾದ ಸೇವೆಗೆಂದೇ ಮೀಸಲಾಗಿರುವಳು. ಪರಮಾತ್ಮನ ಪಾದ ಸೇವೆಗೆಂದೇ ಮೀಸಲಾಗಿರುವಳು. ಪರಮಾತ್ಮನ ಪಾದ ಸೇವೆಗೆಂದೇ ಮೀಸಲಾಗಿರುವಳು. ನಿತ್ಯ, ನಿರಂತರ, ಅನವರತ ಇವೆಲ್ಲಕ್ಕಿಂತಲೂ ಮೀರಿ ಅನೂಚಾನವಾಗಿ ಎಡಬಿಡದೆ ಮಾಡುವ ಕೈಂಕರ್ಯವೇ ಪಾದ ಸೇವನೆ. ಉದಾಹರಣೆ, ವರದನಿಗೆ ನಡಾದೂರ್ ಅಮ್ಮಾಳಿದ್ದ ಹಾಗೆ, ರಾಮಾನುಜರಿಗೆ ವಡುಗನಂಬಿ ಇದ್ದ ಹಾಗೆ, ನಿತ್ಯ ಸೂರಿಗಳಲ್ಲೂ ಇಲ್ಲದೆ, ಶುದ್ಧ ಸತ್ವಮಯ ಮುಕ್ತಾತ್ಮರಲ್ಲೂ ಇಲ್ಲದೆ, ತನಗೆ ಪ್ರತ್ಯೇಕವಾದಂತಹ ಸ್ಥಾನವನ್ನು ಪಡೆದುಕೊಂಡಂತಹ ಮಹಾಲಕ್ಷ್ಮಿ ಅನವದ್ಯಪಾಯಿನಿಯಾಗಿ ಪರಮಾತ್ಮನ ಪಾದ ಸೇವೆಗೆಂದೇ ಮೀಸಲಾಗಿರುವಳು. ನೆಕ್ಸ್ಟ್ ಪಾಯಿಂಟ್, ಅದರಲ್ಲೇ ಸಹಸ್ರದಳ ಕಮಲದಲ್ಲಿ ವಿರಾಜಿತೆ. ಸಹಸ್ರದಳ ಕಮಲದಲ್ಲಿ ವಿರಾಜಿತೆ. ಸಹಸ್ರದಳ ಕಮಲದಲ್ಲಿ ವಿರಾಜಿತೆ. ಪರಮಾತ್ಮನ ವಕ್ಷಸ್ಥಳದಲ್ಲಿ ವಿರಾಜಿತೆ. ಸಹಸ್ರದಳ ಕಮಲದಲ್ಲಿ ವಿರಾಜಿತೆ, ಕಾಮ ಪರಮಾತ್ಮನ ವಕ್ಷಸ್ಥಳದಲ್ಲಿ ವಿರಾಜಿತೆ, ಕಾಮ ಕ್ಷೀರಸಾಗರದ ಮಧ್ಯೆ ಉದ್ಭವಿಸಿ ವಿರಾಜಿತೆ. ಕ್ಷೀರಸಾಗರದ ಮಧ್ಯ ಉದ್ಭವಿಸಿ ವಿರಾಜಿತೆ. ಎಲ್ಲೆಲ್ಲ ಕುತ್ಕೊಂಡಿದ್ದಾಳೆ ಮಹಾಲಕ್ಷ್ಮಿ ಅಂತ. ಈ ಕುತ್ಕೊಂಡಿರೋದನ್ನ ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ಬೇಕಂದ್ರೆ ಮುಂದಕ್ಕೆ ನಿಮ್ಗೆ ಅರ್ಥ ಆಗುತ್ತೆ. ಸಹಸ್ರದಳ ಕಮಲದಲ್ಲಿ ವಿರಾಜಿತೆ, ಕಾಮ ಪರಮಾತ್ಮನ ವಕ್ಷಸ್ಥಳದಲ್ಲಿ ವಿರಾಜಿತೆ, ಕಾಮ ಕ್ಷೀರಸಾಗರದ ಮಧ್ಯ ಉದ್ಭವಿಸಿ ವಿರಾಜಿತೆ. ಕಾಮ ಈ ಎಲ್ಲಾ ಸ್ಥಾನಕ್ಕಿಂತಲೂ ಪರಮಾತ್ಮನ ಪಾದ ಸೇವೆಗಾಗಿ, ಈ ಎಲ್ಲ ಸ್ಥಾನಕ್ಕಿಂತಲೂ ಪರಮಾತ್ಮನ ಪಾದ ಸೇವೆಗಾಗಿ, ಈ ಎಲ್ಲಾ ಸ್ಥಾನಕ್ಕಿಂತಲೂ ಪರಮಾತ್ಮನ ಪಾದ ಸೇವೆಗಾಗಿ ಅವನ ಪಾದದ ಅಡಿವಾರದಲ್ಲಿ ವಿರಾಜಿತೆ ಎಂಬುವುದು, ಅವನ ಪಾದದ ಅಡಿವಾರದಲ್ಲಿ ವಿರಾಜಿತೆ ಎಂಬುವುದು
ಅವನ ಪಾದದ ಅಡಿವಾರದಲ್ಲಿ ವಿರಾಜಿತೆ ಎಂಬುದು ಮಹಾಲಕ್ಷ್ಮಿಗೆ ಬಹು ಶ್ಲಾಘನೀಯ. ಮಹಾಲಕ್ಷ್ಮಿಗೆ ಬಹು ಶ್ಲಾಘನೀಯ. ಅವನ ಚರಣ ಕಮಲಗಳಲ್ಲೇ ಬಹು ಶ್ಲಾಘನೀಯ. ಶ್ಲಾಘನೀಯ ಶ್ಲಾಘನೀಯ ಅಂದ್ರೆ ಕೈಂಡ್ ಆಫ್ ಮೋರ್ ಕ್ರೆಡೆನ್ಶಿಯಲ್ಸ್ ಅಂತ. ಶ್ಲಾಘನೀಯ ಅಂದ್ರೆ ಹೊಗಳುವಂತಹದ್ದು ಅಂತ. ಅದೇ ಕ್ರೆಡೆನ್ಶಿಯಲ್ಸ್, ಸರ್ಟಿಫೈಡ್ ಅಂತ. ಕಮಲದಲ್ಲಿ, ಸಹಸ್ರದಳ ಕಮಲದಲ್ಲಿ ನಾನು ವಿರಾಜಮಾನವಾಗಿದ್ದೀನಿ. ಪರಮಾತ್ಮನ ಹೃದಯ ವಕ್ಷಸ್ಥಳದಲ್ಲಿ ನಾನು ವಿರಾಜಮಾನವಾಗಿದ್ದೀನಿ. ಮತ್ತೆ ಕ್ಷೀರಸಾಗರದಲ್ಲಿ ನಾನು ಕ್ಷೀರಸಾಗರದಲ್ಲೇ ತಾನೇ ಅವಳು ವಿರಾಜಮಾನವಾಗಿರೋದು ಅಲ್ವಾ? ಆಮೇಲೆ ಲಕ್ಷ್ಮಿ ಕ್ಷೀರಸಾಗರ ಶಯನ ನನ್ನೂ ತ್ಯಾಗರಾಜರು ಹಾಡ್ತಾರಲ್ವಾ? ಎಲ್ಲ அந்த ಕ್ಷೀರಸಾಗರ வென்றாலே ಲಕ್ಷ್ಮೀ ರಾಮೇ ಮಾಯಿಂಟೀಕಿ ಜಾನಕಮ್ಮ ಮೇನಕಮ್ಮ ಅಂತ ಒಂದು ಸಾಂಗ್ ಇದೆ ನೋಡಿ, ಅದ್ರಲ್ಲೂ ಕ್ಷೀರಾಬ್ಧಿ ಪುತ್ರಿ ಅಂತ ಬರುತ್ತೆ ಅಲ್ವಾ? ಆತರ ಕ್ಷೀರಸಾಗರದಲ್ಲಿ ಉದ್ಭವಿಸಿದವಳು. ಮಾಮ ಹೇಳಿ. ಸಮುದ್ರ ರಾಜ ಲಕ್ಷ್ಮಿಗೆ ತಾತ ಅಂತ ಯಾಕೆ ಹೇಳ್ತಾರೆ? ಯಾವ ರೀತಿಯಿಂದ? ತಾತ ಅಂದ್ರೆ ತಂದೆನುವೆ. ಸಂಸ್ಕೃತದಲ್ಲಿ ತಾತ ಅಂದ್ರೆ ವರ್ಡು ತಂದೆ ಅಂತ. ಸಮುದ್ರರಾಜನ ಒಡಲಲ್ಲೇ ಅಲ್ವಾ ಹುಟ್ಟೋದವಳು. ಸಮುದ್ರ ಮಂಥನವಾಗುವಾಗ ಅನರ್ಘ್ಯವಾದ ಅಮೋಘವಾದ ರತ್ನಗಳೆಲ್ಲ ಹೊರಹೊಮ್ಮುತ್ತೆ. ಅದರಲ್ಲಿ ಕೌಸ್ತುಭ, ಚಿಂತಾಮಣಿ, ನಂತರ ವೈಜಯಂತಿ, ಪಾರಿಜಾತ, ಕಲ್ಪಕ ವೃಕ್ಷ ಅಲ್ವಾ, ಎಲ್ಲ ಹೊರಗಡೆ ಬರುವಾಗ ಮಹಾಲಕ್ಷ್ಮಿನೂ ಹೊರಗಡೆ ಬರ್ತಾಳೆ. ಎಲ್ಲ 33 ಕೋಟಿ ದೇವತೆಗಳು ಎಲ್ಲ ನಿಂತಿರ್ತಾರೆ, ಲೈನಾಗಿ ನಿಂತಿರ್ತಾರೆ. ಮಧ್ಯದಲ್ಲಿ ಜಾಜ್ವಲ್ಯಮಾನವಾಗಿ ನೀಲಕಾಂತಿಯುಕ್ತವಾಗಿ ಪರಮಾತ್ಮ ನಿಂತಿರ್ತಾನೆ. லக்ஷ்மிக்கு ஒரே வெக்கம், தாழாத வெக்கம் இருந்தாலும் ಧೈರ್ಯ ಪಣ್ಣಿ ಅವನ ಹೃದಯ ವಕ್ಷಸ್ಥಳದಲ್ಲಿ ಕಾಲಿಟ್ಲು ಛಲ್ಲಂತ ಹೋಗಿ ಲಕ್ಷ್ಮೀ ಕಲ್ಯಾಣ ವೈಭವಮೇ ಅಪ್ಪುವೆ ನಡೆದೊಡ್ತು ಅಲ್ವಾ? செங்கமல மீதுரையும் கட்டழகி லக்ஷ்மி ಇಂದು ಮುಖ ಸುಂದಿರ ಶ್ರೀ ಪರಂಧಾಮನ್ ಕೌಶಲೆ ಕುಮಾರನೇ கல்யாண ராமா கௌஷிகரின் வேள்விதனை காத்த பரந்தாமா லக்ஷ்மி கல்யாண ವೈಭವಮೇ. ಅಪ್ಪವೇ ಕಲ್ಯಾಣ ನಡೆದೊಡ್ತು. ನಾರಾಯಣನಕ್ಕೂ ಲಕ್ಷ್ಮಿಗೂ ಮುಹೂರ್ತಾನೇ ಇಲ್ಲ. ಅವಳು ಹೊರಗಡೆ ಬಂದಿದ್ದಂಗೆ ಪರಮಾತ್ಮನಲ್ಲಿ ಹೋಗಿ ಪತ್ನಿಯಾಗಿ ಸೇರ್ಕೊಂಡ್ಲು ಅಂತ ಹೇಳ್ತೀವಿ ಅಲ್ವಾ? ಆದ್ರೆ ಅವಳಕ್ಕೆ ಒರೇ ವೆಕ್ಕಂ. ಇಷ್ಟು ಜನರ ಮುಂದೆ ಈ ರೀತಿ ಹೋಗಿ ಗಂಡನಿಗೆ ನಾನು ವರಮಾಲೆಯನ್ನ ಹಾಕ್ಬಿಟ್ನಲ್ಲ ಅಂತ ಟಠಾರ್ ಅಂತ ಅಲ್ಲಿಂದ ಭೂಮಿಗೆ ಬಂದ್ಬಿಡ್ತಾಳೆ. ದಟ್ ದಿವ್ಯದೇಶಂ ಇಸ್ ಕಾಲ್ಡ್ ತಿರುಕ್ಕಣ್ಣಂಗುಡಿ. ಗೊತ್ತಾಯ್ತಾ? ಇವತ್ತಿಗೂ ನೀವು ತಿರುಕ್ಕಣ್ಣಂಗುಡಿಯಲ್ಲಿ ಹೋಗಿದ್ರೆ ಲಕ್ಷ್ಮಿ ಇದಾಳಲ್ವಾ, ತಾಯಾರ್ ಸನ್ನಿಧಿ ಇದೆ ಅಲ್ವಾ? ರೈಟ್ ಸೈಡ್ ஒரு பொந்து இருக்கு, ಲೆಫ್ಟ್ ಸೈಡ್ ஒரு பொந்து இருக்கு. பெரிய பொந்து ಅಂದ್ರೆ ಕಿಟಕಿ ತರ. ಏನು ಗೊತ್ತಾ? ಲಕ್ಷ್ಮಿ ಅಲ್ಲೋನ್ ಬಂದ್ಬಿಡ್ತಾಳೆ. ನಾರಾಯಣರು ಬಂದು, ಯಾಕೆ ಲಕ್ಷ್ಮಿ ಹಾರ ಹಾಕಿದ್ದು ಇಲ್ಲೆಲ್ಲೋ ತಿರುಕ್ಕಣ್ಣಂಗುಡಿಗೆ ಬಂದ್ಬಿಟ್ಟಿಯಲ್ಲ? ಇಲ್ಲ, ಅಷ್ಟು 30 ಮುಕ್ಕೋಟಿ ದೇವತೆಗಳು ಸಮಕ್ಷಮದಲ್ಲಿ ನಿಮ್ಗೆ ಹಾರ ಹಾಕದ್ನಲ್ವಾ, ನಂಗೆ ನಾಚಿಕೆ ಆಗೋಯ್ತು, ನಾನು ಇಲ್ಲಿ ಬಂದ್ಬಿಟ್ಟೆ. ಡೋಂಟ್ ವೆರಿ, ನೀನ್ ನಾಚಿಕೆ ಪಡಬೇಡ. ಎಲ್ಲಾ ದೇವತೆಗಳು ನೋಡ್ಲಿಲ್ಲ, ಆದ್ರೆ ನೋಡೋ ತರ ವಿವಾಹವನ್ನ ನಾವಿಲ್ಲಿ ಮಾಡ್ಕೊಳ್ಳೋಣ. ಇಲ್ಲ, ನನಗೆ ದೇವತೆಗಳ ಸಮಕ್ಷಮದಲ್ಲಿ ಏನೋ ಒಂಥರ ಸಂಕೋಚವಾಗತ್ತೆ. ಸರಿ, ಹೇ ದೇವತೆಗಳೇ, ನೀವೆಲ್ಲರೂ ಭ್ರಮರರಾಗಿ ಮಾರ್ಪಾಡಾಗ್ಬಿಡಿ. ಭ್ರಮರರಾಗಿ ಜೇನು ಹಾಗೆ ನೀವು ಮಾರ್ಪಾಡಾಗ್ಬಿಡಿ. ನಂತರ ನಾವಿಬ್ರು ಮದುವೆ ಆಗ್ತೀವಿ ಅಂದಾಗ 30 ಮುಕ್ಕೋಟಿ ದೇವತೆಗಳು
ಜಗತ್ಪಿತ ಜಗನ್ಮಾತೆಯ ಆ ಮದುವೆಗೋಸ್ಕರ ಭ್ರಮರಗಳಾಗಿ ಬರ್ತಾರೆ. ಬಂದ್ಬಿಟ್ಟು ಆ ತೇನ್ ಕುಟ್ಟೆಯಲ್ಲಿ ಬಂದು ತೇನ್ ಪಾಯದ ಪೋಲೆ ಎರಡು ಪೊಂದಲ್ಲಿ ಹೋಗಿ ಸೇರ್ಕೋತಾರೆ. ಆವಾಗ ಇವರಿಬ್ರಿಗೂ ಮದುವೆ ನಡೆಯುತ್ತೆ ಮತ್ತೆ ಇನ್ನೊಂದು ಸಲ ಭೂಲೋಕದಲ್ಲಿ. ಅದನ್ನ ತಿರುಕಣ್ಣಂಗುಡಿ ಇಲ್ಲಿ ಏನ್ ಗೊತ್ತಾ ನಿಮ್ಗೆ, ಉತ್ತರಾಯಣ ಪುಣ್ಯಕಾಲದಲ್ಲಿ ಉತ್ತರಾಭಿಮುಖವಾಗಿ ತಾಯಾರ್ ಸನ್ನಿಧಿಯಲ್ಲಿ ಒಂದು ಪೊಂದಿದೆ. ಯಾವಾಗ್ಲೂ ಜೇನಿಂದ ನಿಬಿಡವಾಗಿರುತ್ತೆ ಅದು, ಜೇನು ಹುಳು ಭ್ರಮರದಿಂದ. ಅದೇ ದಕ್ಷಿಣಾಯಣದ ಕಿಟಕಿಯಲ್ಲಿ ಯಾವಾಗ್ಲೂ ಜೇನಿರುತ್ತೆ. ಒಬ್ರಿಗೂ ಇದುವರೆಗೂ ಒಂದು ಜೇನು ಕಚ್ಚಿಲ್ಲ, ಅರ್ಚಕರಿಗೂ ಏನು ಮಾಡಿಲ್ಲ ಆ ಜೇನು. ಅದೇನು ಪ್ರತೀತಿ ಅಂದ್ರೆ 30 ಮುಕ್ಕೋಟು ದೇವತೆಗಳು ಇವತ್ತಿಗೂ ಜೇನು ಹುಳುವಿನ ರೂಪದಲ್ಲಿ ಅಲ್ಲಿದ್ದಾರೆ. ಪ್ರತ್ಯಕ್ಷವಾಗಿ ನಾ ಕಂಡಿದ್ದೀನಿ ಅದನ್ನ. ಇವತ್ತಿಗೂ அந்த தாயார் சந்நிதியில 2 தேன் குட்டை, ஒண்ணு உத்தராயணம் ஒண்ணு தட்சிணாயணம். அந்த தேன் ಕುಟ್ಟೆಯಲ್ಲಿ ಅಪ್ಪಡಿ ತೇನಿ ಅಷ್ಟು ಜೇನು ಇರುತ್ತೆ, ಅದನ್ನ ಯಾರು ತೆಗಿಯಲ್ಲ. ಜೊತೆಗೆ ಜೇನು ಹುಳುಗಳಿಂದ ನಿಬಿಡವಾಗಿದೆ. ಕರೆಕ್ಟ್ ಆಗಿ 6 ತಿಂಗಳ ಈ ಕಡೆಯಿಂದ ಆ ಕಡೆ ಶಿಫ್ಟ್ ಆಗತ್ವೆ, ಆ ಕಡೆಯಿಂದ ಈ ಕಡೆ ಶಿಫ್ಟ್ ಆಗತ್ವೆ. ತಾಯಾರ್ ಮಧ್ಯದಲ್ಲಿ ಕೂತಿದ್ದಾಳೆ. ಈ ಸನ್ನಿಧಾನ ಅಲ್ಲಿ ತೋರಿಸ್ತಾರೆ ಮಂಗಳಾರತಿಲಿ. ತಿರುಕಣ್ಣಂಗುಡಿ ಹೋಗಿದ್ದೀರಾ? ಇದನ್ ನೋಡಿದೀರಾ? ತಾಯಾರ್ ನೋಡಿರ್ತೀರಾ, ನಂಗ್ ಗೊತ್ತು. ಇದನ್ ನೋಡಿರಲ್ಲ ಅಲ್ವಾ? ಯಾಕೆ ನೋಡಿದಿರಲ್ಲ ಹೇಳಿ? ಒಂದು ಕತೆ ಗೊತ್ತಿರಲ್ಲ, ಎರಡನೇ ಕತೆ ಗೊತ್ತಿದ್ರು ನೀವು ಹೋಗೋ ಸಮಯಕ್ಕೆ ಅನೇಕಮ ತಾಯಾರ್ லாக்கா இருப்பா பாவம். பெருமாளை மட்டும் பார்த்துட்டு தாயாரை வெளியில இருந்து எப்படி கழுத்து நீட்டி சேவிச்சுட்டு வந்திருப்பாள் இல்லையா? திருக்கண்ணங்குடி நெக்ஸ்ட் டைம் ಹೋದ್ರೆ பெருமாளை இனிமே சேவிக்கதான் போறேள். தாயார் சந்நிதியிலயும் தறக்கல என்னாலும் தறக்க வச்சு you must visit தாயார் சந்நிதி to see the ಜೇನು ಪೊಂದು. ಒಂದು ವಿಷಯವು ಸಮುದ್ರ ನಮ್ಮಲ್ಲಿ ஒரு ವಿಚಾರத்தை எடுத்துட்டு அதுக்கு ஒரு ಉಪಕಥೆ, ಅದಕ್ಕೊಂದು ಉಪಕಥೆ, ಅದಕ್ಕೊಂದು ಉಪಕಥೆ. ಎಲ್ಲಾ ಮುಕ್ಕೋಟಿ 30 ದೇವತೆಗಳು, ಅಷ್ಟು ದೇವತೆಗಳು ಇವತ್ತಿಗೂ ಜೇನು ಹುಳುವಿನ ರೂಪದಲ್ಲಿ ತಿರುಕಣ್ಣಂಗುಡಿಯಲ್ಲಿ ಇದ್ದಾರೆ. ಗೊತ್ತಾಯ್ತಾ? ಅದಕ್ಕೆ ತಿರುಕಣ್ಣಂಗುಡಿಯಲ್ಲಿ ನಿಂದ್ರವಾರು 30 ಮುಕ್ಕೋಟಿ ದೇವತೆಗಳು ವಣಂಗಾ ಪೋಲೆ ಅಂತ ಪಾಶುರದಲ್ಲೇ ನಮ್ಮಾಳ್ವಾರರು ಬರೀತಾರೆ. 30 ಮುಕ್ಕೋಟಿ ದೇವತೆಗಳನ್ನು ನಾವು ವೀಕ್ಷಿಸಿದ ಹಾಗೆ ಒಂದು ತಿರುಕಣ್ಣಂಗುಡಿಯಲ್ಲಿ ನಾವು ಹೋಗಿ ವಿಸಿಟ್ ಮಾಡಿ ನೋಡಿದ್ರೆ ಸಾಕು ಅಂತ ಆಳ್ವಾರ್ ಪಾತ್ರವೇ ಇದೆ. ಗೊತ್ತಾಯ್ತಾ? ಸೊ ಈ ರೀತಿ ಅವಳಿಗೆ ಈ ಎಲ್ಲಾ ಸ್ಥಾನಗಳು ಅತೀತವಾದ ಒಂದು ಕ್ರೆಡೆನ್ಶಿಯಲ್ಸ್ ನ ಕೊಡಲ್ಲ. ಆದ್ರೆ ಭಗವಂತನ ಅಡಿದಾವರೆಗಳಲ್ಲಿ ನಾನು ಕೈಂಕರ್ಯ ಸ್ವರೂಪಿಣಿಯಾಗಿದ್ದೀನಿ ಅನ್ನೋ ಸ್ಥಾನ ಇದೆಯಲ್ಲ, ನೀದರ್ ಶ್ರೀಮನ್ನಾರಾಯಣ ಸ್ವಕ್ಷಸ್ಥಳ, neither Ksheerasagara nor on Sahasradhala Padma, but being in the sanctum sanctorium ಅಥವಾ ಸಾನ್ನಿಧ್ಯ of Bhagavat Tiruvadi is most precious for her. That is why ಅದಕ್ಕೆ ಇಲ್ಲಿ ಅದನ್ನ ಬರ್ಸಿರೋದು. ಆ ಒಂದು ಲಕ್ಷ್ಯಗಳೆಲ್ಲ ಕೈಂಕರ್ಯಕ್ಕೆ ಒಳಗಿರೋದು. ಗೊತ್ತಾಯ್ತಾ? ಸಹಸ್ರದಳ ಕಮಲದಲ್ಲಿ ವಿರಾಜಿತೆ, ಪರಮಾತ್ಮನ ವಕ್ಷಸ್ಥಳದಲ್ಲಿ ವಿರಾಜಿತೆ, ಕ್ಷೀರಸಾಗರದ ಮಧ್ಯೆ ಉದ್ಭವಿಸಿ ವಿರಾಜಿತೆ. ಈ ಎಲ್ಲ ಸ್ಥಾನಕ್ಕಿಂತಲೂ ಪರಮಾತ್ಮನ ಪಾದ ಸೇವೆಗಾಗಿ ಅವನ ಪಾದದ ಅಡಿವಾರದಲ್ಲಿ ವಿರಾಜಿತೆ ಎಂಬುದು ಮಹಾಲಕ್ಷ್ಮಿಗೆ ಬಹು ಶ್ಲಾಘನೀಯ. ಅವನ ಚರಣ ಕಮಲಗಳನ್ನೇ ಅನವರತವೂ ಸೇವೆಗೈಯುತ್ತಾ ಚರಣಗಳಿಗೆ ಶ್ರೀತನವನ್ನು ಕೊಟ್ಟವಳು. ಅವನ ಚರಣ ಕಮಲಗಳನ್ನೇ ಅನವರತವೂ ಸೇವೆಗೈಯುತ್ತಾ ಚರಣಗಳಿಗೆ ಶ್ರೀತನವನ್ನು ಕೊಟ್ಟವಳು. ಚರಣಗಳಿಗೆ ಶ್ರೀತನವನ್ನು ಕೊಟ್ಟವಳು ಅಂದ್ರೆ ಏನರ್ಥ?
ಶೀತಲ ಅಂತನೋ ಶೀತನ ಅಂತನೋ ಶ್ರೀತನನ ಶ್ರೀತನ, SHREE, ಶ್ರೀತನ. ನಾ ಶೀತಲ ಅಂತ ಕೇಳಿಸ್ಬಿಡ್ತು. ಶ್ರೀತನ. ಶ್ರೀ ಅಂದ್ರೆ ಶ್ರೀತನವನ್ನ. ಅಂದ್ರೆ ಶ್ರೀತನ ಅಂದ್ರೆ ಕೈಕರ್ಯ ಅಂತನಾ? ಕೈಕರ್ಯ ಇರ್ಬಹುದು ಅಂತನಾ? ಅಥವಾ ಶ್ರೀ ಲಕ್ಷ್ಮಿ ಇದ್ದಾಳೆ ಅನ್ನತನಾನ? ಶ್ರೀತನ ಅಂದ್ರೆ ಮೋಕ್ಷದ ಗುಣ ಅಂತ ಅರ್ಥ, ಗೊತ್ತಾಯ್ತಾ? ಎಲ್ ನೋಡ್ತೀವಿ ನಾವ್ ಇದನ್ನ? ಅವನ ಚರಣಕ್ಕೆ ಶ್ರೀತನವನ್ನ ಕೊಟ್ಟವಳು ಅನ್ನೋದನ್ನ ಎಲ್ ನೋಡ್ತೀವಿ? ಪಾದದಲ್ಲೇ ಕರೆಕ್ಟು. ಯಾರ ಪಾದದಲ್ಲಿ? ಮತ್ತೆ ಭಗವಂತನ ಪಾದ ಅನ್ಬೇಡಿ, ಭಗವಂತನ ಪಾದನೇ ಅದ್ ಸರಿ. ಎಲ್ಲಿ? ಯಾವ ಮೇಲ್ಕೋಟೆ. ಮೇಲ್ಕೋಟೆ. ವೆರಿ ಗುಡ್ ಪ್ರೇಮಾಟಿ, ಮೇಲ್ಕೋಟೆಯಲ್ಲಿ ನೋಡ್ತೀವಿ ಅಲ್ವಾ? ಎಲ್ಲಾ ಕಡೆಯಲ್ಲೂ ವಕ್ಷಸ್ಥಳದಲ್ಲಿ ತಾಯಾರಿದ್ರೆ ಮೇಲ್ಕೋಟೆಯಲ್ಲಿ ಎಲ್ಲಿದ್ದಾಳೆ? ನಾಚಿಯರ್ ಪಾದದಲ್ಲಿದ್ದಾಳೆ. ನಾಚಿಯ ಪಾದದಲ್ಲಿ ಇದ್ದಾರೆ ಇಲ್ಯಾ? ಪಾದದ ನಾಚಿಯಾರನ್ನ ಸೇವೆ ಮಾಡೋದು ತುಂಬಾ ಮುಖ್ಯ. ಮೇಲ್ಕೋಟೆಗೆ ಹೋಗಿ ಮೂಲವರೆಗೂ ಸರಿ, ಉತ್ಸವರ್ಗೂ ಸರಿ, ಇಲ್ಯಾ? ಆ 2 ಪಾದಗಳ ಮಧ್ಯದಲ್ಲಿ ಶ್ರೀಮನ್ನಾರಾಯಣ ಶರಣಂ ಪ್ರಪದ್ಯೆ, ಶ್ರೀಮತೆ ನಾರಾಯಣಾಯ ನಮಃ ಅಂತ ಆ ದ್ವಯವನ್ನ ರೂಪ ಸ್ವರೂಪವಾಗಿ ನೋಡೋದೇ ನಾವು ಮೇಲ್ಕೋಟೆಯಲ್ಲಿ. ದ್ವಯಕ್ಕೆ ಅನುಗುಣವಾಗಿ ಇರುವಂತಹ ರೂಪ ನಮ್ಮ ಸಂಪತ್ ಕುಮಾರನ ರೂಪ. ಹೌ ಡು ಯು ಬೈಫರ್ಕೇಟ್ ಸಂಪತ್ ಕುಮಾರ ಫ್ರಮ್ ಅದರ್ ತಿರುಮೇನಿ? ಬಿಕಾಸ್ ತಿರುಪಾದಂಗಳ ಪಾತ ಅங்க தாயார் ವಿರಾಜಮಾನமா இருக்க. ಉತ್ಸವರಲ್ಲೂ ಸರಿ, ಮೂಲವರಲ್ಲೂ ಸರಿ. ನಾರಾಯಣ ಇವನು, ಮೇಲ್ಕೋಟೆ ಚೆಲುವ ಚೆನ್ನಿಗ ಇವನು ಅಂತ ಹೆಂಗ್ ಹೇಳ್ತೀರಾ ಅಂದ್ರೆ, ತಿರುಕ್ಕಮಲ ಪಾದಂ ವಣಂಗುಗಿನ್ರೇನ್ ಅಂತ ಯಾವಾಗ್ಲೂ ಮಹಾಲಕ್ಷ್ಮಿ ಅಲ್ಲಿ ವಿರಾಜಮಾನವಾಗಿರ್ತಾಳೆ. ಅದೇ ರೀತಿ ಒಂದು ಜಾಗದಲ್ಲಿ ವ್ಯತ್ಯಾಸವಾಗಿ ಮಹಾಲಕ್ಷ್ಮಿ ಇದ್ದಾಳೆ. ಯಾರಿಗಾದ್ರೂ ಗೊತ್ತಾ? ಇನ್ನೊಂದು ದಿವ್ಯದೇಶ ಯಾವಾಗ್ಲೂ ವಕ್ಷಸ್ಥಳದಲ್ಲೇ ಮಹಾಲಕ್ಷ್ಮಿ. ವರದರಾಜರನ್ನಾದ್ರೂ ತಗೊಳ್ಳಿ, ರಂಗನಾಥರನ್ನಾದ್ರೂ ತಗೊಳ್ಳಿ, ಶ್ರೀನಿವಾಸನಾದ್ರೂ ತಗೊಳ್ಳಿ, ಇನ್ ಆಲ್ ದ 106 ದಿವ್ಯದೇಶಮ್ಸ್ ವಕ್ಷಸ್ಥಳದಲ್ಲೇ ಮಹಾಲಕ್ಷ್ಮಿ. அதுக்கு வேறுபட்டான ವ್ಯತ್ಯಾಸಮಾನ ஒரு இடம் ನಮ್ಮ ಮೇಲ್ಕೋಟೆ ಪಾದದಲ್ಲಿ ಇದ್ದಾಳೆ. ಅದೇ ರೀತಿ ಒಂದು ದಿವ್ಯದೇಶದಲ್ಲಿ ಇನ್ನೊಂದು ಜಾಗದಲ್ಲಿ ಇದ್ದಾಳೆ. ಯಾರಿಗಾದ್ರೂ ಗೊತ್ತಾ? ನಿಳಾ ತಿಂಗಳ್ ತುಂಡಂ, ಏಕಾಂಬರೇಶ್ವರನ ದೇವಸ್ಥಾನದಲ್ಲಿ ನಿಳಾ ತಿಂಗಳ್ ತುಂಡಂ ಅಲ್ವಾ? ನಿಳಾ ತಿಂಗಳ್ ತುಂಡತ್ತಾಯ್ ಅಂತ ಭಗವಂತನಿಗೆ ಹೆಸರು. ಹೊಟ್ಟೆನಲ್ಲಿ ಇದ್ದಾಳೆ ಮಹಾಲಕ್ಷ್ಮಿ. ಯು ಕ್ಯಾನ್ ಸಿ ದಟ್. ಈ ನಾಭಿ ಕಮಲ ಇದೆಯಲ್ಲ, ಇದಕ್ ಮೇಲ್ ವಿರಾಜಮಾನ. ಅದಕ್ಕೊಂದು ಕಥೆ ಇದೆ. ಚಂದ್ರಶಾಪವನ್ನ ವಿಮೋಚನೆ ಮಾಡಿದವನು ಅಂತ ಅರ್ಥ. ನೀರಗತ್ತಾಯ್, ಉಚ್ಚಿ ಮೇಲಾಯ್ ಪೇರಗತ್ತಾಯ್, ಕಾರಗತ್ತಾಯ್ ಕಾರ್ವಾನತ್ತಾಯ್, ತಿರುಕಚ್ಚಿ ಪೇರಗತ್ತಾಯ್, ನಿಳಾ ತಿಂಗಳ್ ತುಂಡತ್ತಾಯ್ ಅಂತ திருமங்கையாழ்வார் ದಾಂಡಹತ್ತಲ ಸಾಧಿக்கும்போது ಅಲ್ಲಿ ಒಂದು ಕಡೆ ಮಾತ್ರ ಹೆಸರು ಬಂದಿದೆ, ನಿಳಾ ತಿಂಗಳ್ ತುಂಡತ್ತಾಯ್ ಅಂತ. ಅದಕ್ಕೆ ಏಕಾಂಬರೇಶ್ವರ ಅಂದ್ರೆ ಈಶ್ವರನ್ ದೇವಸ್ಥಾನ ನಮ್ಮಮ್ಮ. ಈಶ್ವರನ್ ದೇವಸ್ಥಾನದ ಒಳಗಡೆ ನೀಳಾ ತಿಂಗಳ್ ತುಂಡನ್ ಅದು ಇವಾಗ ಕಾಂಚೀಪುರಂ ಅಲ್ಲೂ 3 ಕಡೆ 3 ದೇವರನ್ನು ಒಂದೇ ಕಡೆ ಮಾಡಿದ್ದಾರೆ ಮಮ್ಮ. ಈಗ ಸುಮಾರು ಮಾಡಿದ್ದಾರೆ. ಇದ್ರಲ್ಲಿ ಯಾವ್ದಪ್ಪ ತಿರ್ಬೇಕ ಪೆರುಮಾಳ್ ಸನ್ನಿಧಿನಿ ನೀಳಾ ತಿಂಗಳ್ ತುಂಡನ್ ಅದೀಗ ಮಾಡಿರೋದು. ಅದಕ್ಕೆ ಈಗ ಏಕಾಂಬರೇಶ್ವರ ಕೋಯಿಲ್ ಕರ್ಕ ಹೋಗೋರು ಇವಾಗ 3 ಕಡೆ ಒಂದೇ ಕಡೆ ಆಗುತ್ತೆ, 3 ಜನ ಅಂತ ಅಲ್ಲೇ ತೋರಿಸ್ತಾರೆ ಇವಾಗ. ಅದಕ್ಕೆ ದೇಶಕ್ಕೆ ಹೋಗೋರು ಇವಾಗ ಏಕಾಂಬರೇಶ್ವರ ಕೋಯಿಲ್ಗೆ ಹೋಗಲ್ಲ. ಏಕಾಂಬರೇಶ್ವರ ಹೋಗ್ಬಾರ್ದು ಶ್ರೀ ವೈಷ್ಣವರು ಅಂತ ಇಲ್ಲೇ ಶಿಫ್ಟ್ ಮಾಡೋದು ಅಂತ ಹೇಳಿ ಆಗಿತ್ತು. ಹಂಗೆಲ್ಲ ಶಿಫ್ಟ್ ಮಾಡಕ್ ಆಗಲ್ಲ, ಪೂರ್ವ ಕಾಲದಿಂದ ಬಂದಿರೋದು ಅಂತ. ಇವ್ರೇ ಏನೋ ನೀಳಾ ತಿಂಗಳ್ ತುಂಡನ್ ಅಂತ ಇಲ್ಲಿ ಮಾಡಿಟ್ಟಿದ್ದಾರೆ. ಅದೇ ರೀತಿ ಕಾಮಾಕ್ಷಿ ಪ್ರಮೈಸಸ್ ಒಳಗಡೆ ಇರೋರು ಅಂಬಾಳ್ ಪ್ರಮೈಸಸ್ ನಾವು ಹೋಗ್ಬಾರ್ದು ಅಂತ ಹೇಳಿ ಕಾಮಾಕ್ಷಿನಲ್ಲಿ ತಿರುಕ್ಕಳ್ವಾ, ಗಜೇಂದ್ರ ವರದನಾದಂತಹ ತಿರುಕ್ಕಳ್ವನೂರ್ ಅಂತ ಅದೊಂದು ದಿವ್ಯದೇಶ. ಒಂದೇ ಪಾಶುರದಲ್ಲಿ ಎರಡನ್ನೂ ಹಾಡ್ಬಿಟ್ಟಿದ್ದಾರೆ ತಿರುಮಂಗಯ್ಯಾಳ್ವಾರರು ಅಲ್ವಾ? ನೀರಗತ್ತಾಯ್, ಊರಗತ್ತಾಯ್, ಉಚ್ಚಿ ಮೇಲಾಯ್ ಪೇರಗತ್ತಾಯ್, ಕಾರಗತ್ತಾಯ್ ಕಾರ್ವಾನತ್ತಾಯ್, ತಿರುಕ್ಕಚ್ಚಿ ಮೇಲಗತ್ತಾಯ್, ನಿಳಾ ತಿಂಗಳ್ ತುಂಡತ್ತಾಯ್, ಮತ್ತೆ ತಿರುಕ್ಕಣ್ಣನ್ ಕೇಳ್ವಾ ಅಂತ ಹಾಕಿದ್ದಾರೆ ಅಲ್ವಾ? ಸೊ ಎಲ್ಲ ಅದೊಂದೇ ಪಾಶುರದಲ್ಲಿ ಆ 2 ದಿವ್ಯದೇಶವನ್ನು ಹಾಡ್ಬಿಟ್ಟಿದ್ದಾರೆ. ಹಂಗಾಗಿ ಕಾಮಾಕ್ಷಿಗೂ ಹೋಗ್ಬಾರ್ದು ಅಂತ ಅವರನ್ನು ಇಲ್ಲೇ ಏರ್ಪಡಿಸಿದ್ದಾರೆ ಆಯ್ತಾ. 3 ಅಲ್ಲ ಮಾಮಿ, 2 ಸನ್ನಿಧಿ, ಒಂದು ಏಕಾಂಬ್ರ, ಇನ್ನೊಂದು ಕಾಮಾಕ್ಷಿ.
ಆದ್ರೆ ಒರಿಜಿನಲ್ ಇಸ್ ಆಲ್ವೇಸ್ ಒರಿಜಿನಲ್. ನೀವೇನೇ ಹೇಳಿ ಹೋಗ್ಬಾರ್ದು ಅಂದ್ರು ತಿರುಮಂಗಯ್ಯಾಳ್ವಾರೇ ಹೋಗ್ ಹಾಡಿರೋವಾಗ ನಾವ್ಯಾಕೆ ಹೋಗ್ಬಾರ್ದು ಹೇಳಿ? ಏನ್ ಶಿವಾನು ಪರಮ ಭಾಗವತ ಶ್ರೇಷ್ಠ ಅಲ್ವಾ? ಏಕಾಂಬರೇಶ್ವರ ಎಲ್ಲಿದೆ ಮಾಮ? ಏಕಾಂಬರೇಶ್ವರ ಪೆರಿಯ ಕಾಂಚೀಪುರಂ ಕಾಮಾಕ್ಷಿ ಟೆಂಪಲ್ಗೆ ಅಡ್ಜಸೆಂಟ್ ಹಿಂದ್ಗಡೆನೆ ಇರೋದು. ಕರೆಕ್ಟ್ ಅದೇ ಆಗಿ ಅದ್ರ ಇದ್ರೆ- ಹಿಂದ್ಗಡೆನೆ ಇದೆ. ನೀವು ಕಾಂಚೀಪುರಂ ಎಂಟರ್ ಆಗೋವಾಗ ಮೊದಲ್ ಸಿಗೋದೇ ಏಕಾಂಬರೇಶ್ವರ. ಕೈಲಾಸನಾಥ ಟೆಂಪಲ್ ಆದ್ಮೇಲೆ ಮೊದಲ್ ಸಿಗೋದೇ ಏಕಾಂಬರನಾಥ ಟೆಂಪಲ್. ತುಂಬಾ ದೊಡ್ಡ ಇದ್ರಲ್ಲಿ ದೇವಸ್ಥಾನ. ಉಲಹಮನಂದ ಪೆರುಮಾಳಲ್ಲಿ ಒಳಗಡೆ 3 ಇದೆಯಲ್ಲ ಅದ್ ನೋಡಿದೀವಿ. ಅದು ಕಾರಗಂ, ನೀರಗಂ, ಕಾರ್ವಾನಂ. ಉರಗತ್ತಾನ್, ಏರಿಕಾತಾನ್, ಕಾರಕತ್ತಾನ್. ಏರಿಕಾತಾನಲ್ಲ, ಕಾರಗತ್ತಾನ್, ನೀರಗತ್ತಾನ್, ನೀಲಮೇಘ ಪೆರುಮಾಳ್, ನೀರಗತ್ತಾನ್, ಉರಗಕಾತಾನ್, ಓರಗತ್ತಾನ್, ಓರಗ. ತಿರುವೋರಗಂ, ತಿರುನೀರಗಂ, ತಿರು ಕಾರ್ವಾನಂ. ಇದು 3 ಅಲ್ಲಿರೋದು. 3 ಅಲ್ಲ 4. ನೀರಗಂ, ಕಾರಗಂ, ಕಾರ್ವಾನಂ ಮತ್ತೆ ಇನ್ನೊಂದು ಓರಗಂ. ತಿರುವೋರಗಂ, ನೀರಗಂ, ಕಾರಗಂ, ಕಾರ್ವಾನಂ. ಆ ರೀತಿ ಹೇಳ್ಬೇಕು. ಓರಗಂ ಓರಗತ್ತಾನ್, ನೀರಗಂ ನೀರಗತ್ತಾನ್, ಕಾರಗಂ ಕಾರ್ವಾನತ್ತಾನ್, ಓರಗಂ ನೀರಗಂ ಕಾರಗಂ ಕಾರ್ವಾನಂ. ಇವರಿಗೆಲ್ಲ ಒಂದೇ ತಾಯಾರು. ಯಾರು ತಾಯಾರು? ಆರಣವಲ್ಲಿ ತಾಯಾರು. ಗೊತ್ತಾಯ್ತಾ? ಒರೇ ತಾಯಾರ್ದ ಆರಣವಲ್ಲಿ ತಾಯಾರು. ಓರಗಂ ಅನ್ನೋದು ಒಳಗಡೆ ಗುಹೆಲಿರೋ ಹಾವು, ಹಾವಿನ ಸ್ವರೂಪದಲ್ಲಿ. ಓರಗಂ, ನೀರಗಂ ಹೊರಗಡೆ ನಿಂತಿದ್ದಾನೆ, ಪಕ್ಕದಲ್ಲಿ ಶ್ರೀದೇವಿ ಭೂದೇವಿ ಸಮೇತನಾಗಿ ನಿಂತಿದ್ದಾನೆ. ಮತ್ತೆ ನೀರಗಂ, ಕಾರಗಂ ಕಾರ್ಮೇಘದ ತರ ಕೂತಿದ್ದಾನೆ. ಅಭಯ ವರದ ಹಸ್ತ ಇಟ್ಕೊಂಡು ಶೇಷ ಪರಿಂಕದ ಮೇಲೆ ಏಕಾಂಗಿಯಾಗಿ ತಾಯಾರಿಲ್ಲದೆ ಕೂತಿದ್ದಾನೆ. ನಂತರ ಕಾರ್ವಾನಂ, ಅಲ್ಲೂ ಅಷ್ಟೇ ನಿಂತಿದ್ದಾನೆ. ವಿತೌಟ್ ಶ್ರೀದೇವಿ ಭೂದೇವಿ ಏಕಾಂಗಿಯಾಗಿ ನಿಂತಿದ್ದಾನೆ. ಒಳಗಡೆ ಓರಗಂ, ನೀರಗಂ, ಕಾರಗಂ, ಕಾರ್ವಾನಂ. ಓರಗಂ, ನೀರಗಂ, ಕಾರಗಂ, ಕಾರ್ವಾನಂ. ಆದ್ರೆ ಉಲಗಳಂದ ಪೆರುಮಾಳ್ ಇದಾರಲ್ಲ ತ್ರಿವಿಕ್ರಮ ಮಧ್ಯದಲ್ಲಿ, ಅವ್ರನ್ನ ನಿಜವಾಗ್ಲೂ ಹಾಡೇ ಇಲ್ಲ. ಅವ್ರಿಗೆ ಯಾವ ಪಾಶುರನೂ ಅಲ್ಲಿ ಇಲ್ಲ ಹುಡುಕ್ ನೋಡಿದ್ರೆ ಪ್ರಬಂಧದಲ್ಲಿ. ಆದ್ರೆ ಉಲಗಳಂದ ಪೆರುಮಾಳ್ ಅಂದ್ರೆ ಫೇಮಸ್. ಕಾಂಚೀಪುರದಲ್ಲಿ ಉಲಗಳಂದ ಪೆರುಮಾಳ್ எங்க இருக்காரு, ಇದು இங்க இருக்கா போய் பாருங்க. ಅವ್ರು ದಿವ್ಯದೇಶವೇ ಅಲ್ಲ. ಇವ್ರು 4 ಜನ 4 ದಿವ್ಯದೇಶ. ಇದ್ 3 ಅವ್ರ ಮಾತ್ರ ದಿವ್ಯ ನೋಡಿದೀವಿ ದೇಶ ಮಾಮ. ಮೇಲ್ಕೋಟೆ ಕಾರಕತ್ತಾನ್ 3 ಮೇಲ್ಕೋಟೆ ನೋಡಿದೀವಿ, 4 ದಿವ್ಯ ನೋಡೇ ಇಲ್ಲ. ಮೇಲ್ಕೋಟೆ ದಿವ್ಯ ದೇಶ ಅಲ್ಲ. ಆದ್ರೆ ಮೇಲ್ಕೋಟೆ 10 ಪಾಶುರವನ್ನ ಮೀಸಲಾಗಿ ಕೊಟ್ರು ರಾಮಾನುಜರು. ஒரு உலகம் ஓராண்டவன் ಅನ್ನೋ ಒಂದು ಪಾಶುರವನ್ನ 10 ಪಾಶುರಗಳನ್ನ ಮೇಲ್ಕೋಟೆಗೆ ಮೀಸಲಾಗಿ ಕೊಟ್ರು. ಆದ್ರೆ ದಿವ್ಯದೇಶ ಅಲ್ಲ. ಆಯ್ತಾ? ನೀವೇನ್ ಕೇಳಿದ್ರಿ ಪ್ರೇಮ ಮಾಮಿ? ಅದೇ ಅಲ್ಲಿ ಒಳಗಡೆ 3 ಅಲ್ವಾ ಇರೋದು ಇದ್ರಲ್ಲಿ, ಇಂತ ಉಲಹಾನಂದ ಪೆರುನಾಳಲ್ಲಿ 4. ಹೌದಾ? 3 ಈಗ ನೋಡಿರೋದು. ತ್ರಿವಿಕ್ರಮನ್ನ ನೋಡಕ್ ಹೋಗ್ತೀರಲ್ವಾ ದೊಡ್ಡ ಸನ್ನಿಧಾನಕ್ಕೆ, ಹೌದು. ಅವಾಗ ನಿಮ್ ಲೆಫ್ಟ್ ಸೈಡ್ ಅಲ್ಲಿ ಒಂದು ಗುಹೆ ಬರುತ್ತೆ. ಅದು ನೋಡಿದೀನಿ. ಅಲ್ಲಿ ಹಾವಿನ ರೂಪದಲ್ಲಿ ಭಗವಂತ ಇದ್ದಾನೆ. ಅದೇ ಓರಗಂ. ಅದ್ ನೋಡಿದೀನಿ. ಹೊರಗಡೆ ಬರೋ ಪ್ರದಕ್ಷಿಣಾಭಿಮುಖವಾಗಿ ಹೋಗುವಾಗ ನಿಮ್ ಎದುರುಗಡೆ ಒಂದ್ ಸಿಗುತ್ತೆ, ಅದು ಕಾರಗಂ. ಪ್ರಾಕಾರವನ್ನ ಹಿಂದೆ ಸುತ್ತಕೊಂಡು ನಿಮ್ ರೈಟ್ ಸೈಡ್ ಇನ್ನೊಬ್ರು ಸಿಗ್ತಾರೆ ಕೂತಿರೋರು, ಅದು ಕಾರ್ವಾನಂ. ಆಮೇಲೆ ಇನ್ನೇನ್ ನಿಮ್ ತಾಯಾರ ಪ್ರದಕ್ಷಿಣೆ ಏನೋ ಮುಗೀತು ಅಂತ ಹೊರಗಡೆ ಹಿಂಗ್ ಬರೋವಾಗ ಇನ್ನೊಂದ್ ಸಿಗುತ್ತೆ, ಅದು ಕಾರ್ವಾನ. ಅದ್ ನೋಡಿಲ್ಲ ಹಾಗಾದ್ರೆ. ಕಾರಗಂ ಫಸ್ಟ್, ಕಾರಗಂ, ನೀರಗಂ, ಕಾರಗಂ, ಕಾರ್ವಾನ. ಓರಗಂ, ನೀರಗಂ, ಕಾರಗಂ, ಕಾರ್ವಾನ. ತುಂಬಾ ಸಲ ಹೋಗಿದೀನಿ ನಾನಂತೂ, ಒಂದ್ 50-60 ಸಲ ಹೋಗಿದ್ದೀನಿ. ಅಲ್ಲೆಲ್ಲ ಜನಾನೇ ಇರಲ್ಲ ನಿಮ್ಗೆ. ಎಷ್ಟು ಬೇಕಾದ್ರೂ ಪ್ರಾಕಾರದಲ್ಲಿ ಸುತ್ತ ಹಾಕ್ಬೋದು, ಎಷ್ಟು ಬೇಕಾದ್ರೂ ಸೇವೆ ಮಾಡ್ಬೋದು ದೇವ್ರನ್ನ. ತಿರುಪಾಡಗಂ, ತಿರು ಓರಗಂ ಅಂತ ಅದಕ್ಕೆ ಹೇಳೋದು. ಗೊತ್ತಾಯ್ತಾ? ಅದಕ್ಕೆ ಅಡ್ಜಸೆಂಟ್ ಆಪೋಸಿಟ್ ಇರೋದೇ ಪಾಂಡವದೂತ ಕ್ಷೇತ್ರ, ತಿರುಪಾಡಗಂ. ಏಕಾಂಬರೇಶ್ವರ ಕ್ಷೇತ್ರದಲ್ಲಿ ಮಾತ್ರ ತಾಯಾರು ತೊಪ್ಪಿಲ್ ಕೊಡಿಲಿಂದ ಮೇಲೆ ಹೊಟ್ಟೆ ಮೇಲೆ ಕೂತಿದ್ದಾಳವಳು. ಗೊತ್ತಾಯ್ತಾ? ಶಿ ಇಸ್ ನಾಟ್ ಇನ್ ವಕ್ಷಸ್ಥಳಂ. ಅದ್ ನೋಡಿದ್ರೇನೆ ಗೊತ್ತಾಗುತ್ತೆ, ಓ ಇವ್ರು ನಿಳಾ ತಿಂಗಳ್ ತುಂಡಂ ಪೆರುಮಾಳ್ ಅಂತ ಗೊತ್ತಾಗೋಗುತ್ತೆ. ನಿಳಾ ತಿಂಗಳ್ ತುಂಡಂ ಅಂತಾನೆ ಭಗವಂತನಿಗೆ ಹೆಸರು. ಅಲ್ಲಿ ಅದೇ ರೀತಿ ಕಾಮಾಕ್ಷಿ ಸನ್ನಿಧಿ ಇದೆಯಲ್ಲ, ಆ ಸನ್ನಿಧಿಗೆ ಸೇರ್ಸಿರೋ ತರಾನೇ ಗಜೇಂದ್ರ ವರದ ನಿಂತಿದ್ದಾನೆ. ಅಣ್ಣ
ಆಯ್ತಾ. ಪಕ್ಕದಲ್ಲಿ ಮನ್ನಿ ಕೂಡ ನಿಂತಿದ್ದಾರೆ. ದಟ್ ಇಸ್ ದ ಓನ್ಲಿ ಪ್ರೊಮೈಸಸ್ ವೇರ್ ಯು ಕ್ಯಾನ್ ಸಿ ಮಹಾಲಕ್ಷ್ಮಿ ಇನ್ ಅಂಜಲಿ ಮುದ್ರಾ. ತನ್ನ ಎರಡು ಭುಜಗಳಲ್ಲಿ, ಎರಡು ಕೈಗಳಲ್ಲಿ ನೋಡಿ ಕಮಲವನ್ನ ಹಿಡ್ಕೊಂಡಿದ್ದಾಳೆ. ಇನ್ನೆರಡು ಕೈಗಿನ ಅಭಯವರ ಪ್ರಧಾನಿಯಾಗಿಲ್ಲ, ನಮಸ್ಕಾರ ಮಾಡ್ತಾ ನಿಂತಿದ್ದಾಳೆ. ಅದಕ್ಕೆ ಅಲ್ಲಿ ಮಹಾಲಕ್ಷ್ಮಿಗೆ ಅಂಜನವಲ್ಲಿ ನಾಚಿಯಾರ್ ಅಂತಾನೆ ಹೆಸರು. ಯೂಶಲಿ ಮಹಾಲಕ್ಷ್ಮಿ ಕೂತಿರ್ಬೇಕಲ್ವಾ? ಕೂತಿರ್ತಾಳ ಇಲ್ವಾ ತಾಯಾರ್ ಸನ್ನಿಧಿನಲ್ಲಿ? ಶೈಲಮಾಮಿ ಯೂಶಲಿ ಕೂತಿರ್ತಾಳೆ, ಅಭಯವರ ಪ್ರಧಾನಿಯಾಗಿರ್ತಾಳೆ. ಒಪ್ಕೋತೀರಾ? ಈ ತರ ಇರ್ತಾಳೆ. ಬಟ್ ಅಲ್ಲಿ ಮಾತ್ರ ಅಂಜಲವಲ್ಲಿ ತಾಯಾರ್ ನಮಸ್ಕಾರ ಮುದ್ರೆಯಲ್ಲಿ, ರಾಮಾನುಜರ್ ತರನೇ ನಮಸ್ಕಾರ ಮುದ್ರೆಯಲ್ಲಿ ಇದ್ದಾಳೆ. ಮತ್ತೆ ಕಮಲಗಳನ್ನ ಹಿಡಿದಿದ್ದಾರೆ. ಈ ಹೊಸದಾಗಿ ಎರಡನ್ನ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಇದೆಲ್ಲ ಯಾವ ಡೀಟೇಲ್ಸು ಅದ್ರಲ್ಲಿಲ್ಲ. ಸುಮ್ನೆ ಒಂದ್ ದೇವ್ರು ಅಂತ ಮಾಡಿದ್ದಾರೆ ಅಷ್ಟೇ. ಅದಕ್ಕೆ ಯು ಮಸ್ಟ್ ಗೋ ಅಂಡ್ ವಿಸಿಟ್ ದ ಒರಿಜಿನಲ್ ಪ್ಲೇಸ್. ಮಾಮ ಹೇಳಿದ್ರಲ್ಲ ಓರಗಂ, ಕಾರಗಂ, ನೀರಗಂ, ಇನ್ನೊಂದು ಕಾರ್ವಾನಂ. ಕಾರ್ವನಂ. ಕಾಂಚೀಪುರಕ್ಕೆ ಒಂದ್ಸಲ ಹೋಗ್ ಬನ್ನಿ, ಎಲ್ಲ ಗೊತ್ತಾಗುತ್ತೆ. ಕಾಂಚೀಪುರ ಇರೋದ್ರಲ್ಲೇ ಎಲ್ಲದಕ್ಕಿಂತ ಈಸಿ. ನೀವೇ ಹೇಳಿದ್ರಲ್ಲ ಹಾಲ್ ಕೊಡ್ಸೋದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ನೀವು ಹಾಲ್ ಕೊಡ್ಸೋದಕ್ಕೆ ಅಲ್ಲ, 2 ಬ್ಯಾಚ್ ಅವ್ರನ್ನ ನಾ ಕರ್ಕೊಂಡು ಹೋಗಿದ್ದೆ ಸ್ಮಿತಾ ಕಾಂಚೀಪುರಕ್ಕೆ. ಅದೇ ಏಕಾಂತ ನೆನ್ನೆ ಸೇವೆ ಕೇಳಿದೆ ಹಾಲ್ ಅಂದ್ರೆ ಕೊಡಿಸ್ಬೇಕಲ್ಲ ನೀವು ಕರ್ಕೊಂಡೋಗಿ. ಹಾ ಏಕಾಂತ ಸೇವೆ ಹಾಲ್ ಕೊಡಿಸ್ಬೇಕಲ್ಲ ನೀವು ಕರ್ಕೊಂಡೋಗಿ ಹಿಂದೆ. ರಾತ್ರಿ ಹೊತ್ತು ತುಂಬಾ ಚೆನ್ನಾಗಿರುತ್ತೆ ಹಾಲು. ಆಕ್ಚುಲಿ ವರದರಾಜನನ್ನ ನಾನು ನಿಮ್ಗೆಲ್ಲ ಹತ್ರ ಪರಮ ಏಕಾಂತವಾಗಿ ತೋರಿಸ್ಬೋದು. ಆ ಲೆವೆಲ್ಗೆ ಭಟ್ರುಗಳೆಲ್ಲ ನನ್ನ ತುಂಬಾ ಪರಿಚಯ ಇದ್ದಾರೆ. ತುಂಬಾ ಸಲ 500 ಸಲಕ್ಕೂ ಮೇಲೆ ಹೋಗಿದ್ದೀನಿ ನಾನು. ಎಷ್ಟ್ ಸಲ ಹೋಗಿದ್ದೀನಿ ಅಂತಾನೆ ಲೆಕ್ಕ ಇಲ್ಲ ಕಾಂಚೀಪುರ. ಅಲ್ಲಿಗೆ ಇವತ್ತು ಹೋಗಿ ನಾಳೆ ಬರ್ಬೋದು ಮಾಮ, ಯಾವಾಗ ಬೇಕಾದ್ರೂ ನೀವು ಹಾಕ್ಬೋದು. ಅದು ಕಂಚಿ ಏನ್ ತುಂಬಾ ದಿನಾನು ತಗೊಳಲ್ಲ. ನಿಂದ PhD ಮುಗಿಬೇಕು ಅಂತ ಕಾಯ್ಬೇಡ, ಮಧ್ಯೆ ಯಾವಾಗ್ಲಾರು 2 ದಿನ ಸಮಯ ಸಿಕ್ಕಿದ್ರೆ ಹೋಗ್ ಬಂದ್ಬಿಡೋಣ. ಕಾಂಚೀಪುರ ಹೆಂಗೆ ಅಂದ್ರೆ ನೀವು ಹೋಗೋವಾಗ್ಲೇ ಏಕಾಂಬರೇಶ್ವರನ್ನ ವಿಸಿಟ್ ಮಾಡ್ಬೋದು ಅಲ್ವಾ? ಅಲ್ಲಿ ಕೆಳಗಡೆ ಇದೆ ಅಲ್ಲ ತಾಯಾರ್ ಸನ್ನಿಧಿ. ಒಂದ್ ಅಲ್ಲಿ ಏಕಾಂಬರೇಶ್ವರ ದೇವಸ್ಥಾನದಿಂದ ಒಳಗು ಹೋದ್ರೆ ಅವತ್ತೇನೋ ಕನ್ಸ್ಟ್ರಕ್ಷನ್ ಆಗ್ತಿತ್ತು ಅನ್ಸುತ್ತೆ. ಸೈಡಿಂದ ತಳದಲ್ಲಿ ಪಾತಾಳದಲ್ಲಿ ಹಿಂಗ್ ಸೈಡಿಂದ ಕರ್ಕೊಂಡ್ ಹೋದ್ರು. ಅದೇ ಇರ್ಬೋದೇನೋ. ಯೂಶಲಿ ಆತರ ಏಕಾಂಬರೇಶ್ವರ ದೇವಸ್ಥಾನದಲ್ಲಿ ತಾಯಾರ್ ಸನ್ನಿಧಿ ಇಲ್ವೇ ಇಲ್ಲ. ಪೆರುಮಾಳ್ ತೊಪ್ಪಿಲ್ಲ, ತಾಯಾರ್ ಪಕ್ಕದಲ್ಲಿ ಒಂದ್ ಸೈಡಿಂದ ಹಿಂಗ್ ಒಳಗ್ ಕಾಮಾಕ್ಷಿ ಟೆಂಪಲ್ ಹಿಂಗ್ ಒಳಗ್ ಹಿಂಗ್ ಕರ್ಕೊಂಡ್ ಹೋದ್ರು. ಒಂದ್ ಸ್ವಲ್ಪ ಹಂಗೆ ಒಂಥರ ಹಿಂಗೆ ಇದೆ ಅಲ್ಲಿ. ಕರೆಕ್ಟ್. ಅಲ್ಲಿ ಹೆಂಗೆ ಅಂದ್ರೆ ತಾಯಾರು ಪೆರುಮಾಳು ಒಂದೇ ಸನ್ನಿಧಾನದಲ್ಲಿದ್ದಾರೆ. ಹಿಂಗಿದ್ದಾರೆ, ಎಲ್ ಶೇಪ್ ಅಲ್ಲಿ ಇದ್ದಾರೆ. ಇದು ಗಜೇಂದ್ರ ವರದ ಕೆಳಗಡೆ ಆನೆ, ಮೇಲೆ ಗಜೇಂದ್ರ ವರದ ನಿಂತಿದ್ದಾರೆ. ಆನೆ ಸಪರೇಟು, ಪೆರುಮಾಳ್ ಸಪರೇಟು, ಎಲ್ಲ ಇಷ್ಟಿಷ್ಟೇ ಉದ್ದ ಇರೋದು. ಈ ಕಡೆ ಅಂಜಲವಲ್ಲಿ ತಾಯಾರು ನಿಂತಿದ್ದಾಳೆ. ಲಕ್ಷ್ಮಿ 2 ಕೈಯಲ್ಲಿ ಪದ್ಮ, ನಮಸ್ಕಾರ ಮಾಡ್ಕೊಳು. ಅದೊಂದೇ ಜಾಗದಲ್ಲಿ ನಿಂತಿರೋ ತಾಯಾರು, ಅದೊಂದೇ ಜಾಗದಲ್ಲಿ ನಮಸ್ಕಾರ ಮುದ್ರೆಯಲ್ಲಿ ಇರೋ ತಾಯಾರು. ಈ ಒರಿಜಿನಲ್ ಫಾರ್ಮ್ ಅನ್ನ ನೀವು ಕಾಮಾಕ್ಷಿಲೇ ಹೋಗಿ ನೋಡ್ಬೇಕು. ಅಯ್ಯೋ ನಾ ಕಾಮಾಕ್ಷಿ ಮತ್ತೆ ಏಕಾಂಬರೇಶ್ವರ ಟೆಂಪಲ್ ಕಾಲಿಡಲ್ಲ ಅಂದ್ರೆ ಸರಿ, ಇಡಬೇಡಿ ನೀವು ಅಂತ ನಾವು ಸುಮ್ಮನಾಗ್ತೀವಿ ಅಷ್ಟೇ. ನಾವೇನೋ ಇಡ್ತೀವಿ. ಯಾಕೆ ಗೊತ್ತಾ? ತಿರುಮಂಗಯ್ಯ ಆಳ್ವಾರ್ಗೆ ಶೈವ ವೈಷ್ಣವರಲ್ಲಿ ಭೇದವಿಲ್ಲ ಅನ್ನೋವಾಗ ನಮ್ಗೆ ಯಾವ ಭೇದ? ಎಲ್ಲಿಂದ ಭೇದ? ಇರೋದ್ರಲ್ಲೇ ಪರಮ ಭಾಗವತ ಯಾರು ಹೇಳಿ? ನೀವು ಭಾಗವತವನ್ನ ಕರೀತಾ ಇದ್ದಾರೆ. ಇರೋದ್ರಲ್ಲೇ ಪರಮ ಭಾಗವತ ಯಾರು? ಪರಶಿವನೇ ಅಲ್ವಾ? ಪರಶಿವ ಪುರಂದರ ವಿಠಲನ ಹೃದಯ ವಕ್ಷಸ್ಥಳದಲ್ಲಿ ಇರುವವನು ಅಂತ ಎಲ್ಲಾರು ಹೇಳ್ತಾರೆ. ಧರೆಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರ ವಾಸನೂ ನೀನೇ, ಕರದಲ್ಲಿ ವೀಣೆಯ ಗಾನವ ಮಾಡುವ ಉರಗಭೂಷಣನೂ ನೀನೇ ಚಂದ್ರಚೂಡ ಅಲ್ವಾ? ಕೊರಳಲ್ಲಿ ಭಸ್ಮ ರುದ್ರಾಕ್ಷಿಯ ಧರಿಸಿದ ಪರಮ ವೈಷ್ಣವನೂ ನೀನೇ, ಗರುಡ ಗಮನ ಶ್ರೀ ಪುರಂದರ ವಿಠಲಗೆ ಪ್ರಾಣ ಪ್ರಿಯನೂ ನೀನೇ, ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸೊ ಶಿವನ್ನ
ಪ್ರತ್ಯೇಕವಾಗಿ ನೀವು ಬೇಕಾದ್ರೆ ಪೂಜೆ ಮಾಡ್ಬೇಡಿ, ನಾನು ಇಲ್ಲ ಅನ್ನಲ್ಲ. ಅಕಸ್ಮಾತ್ ಶಿವನ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ರೆ ಏನ್ ತಪ್ಪು ಹೇಳಿ? ಏನ್ ಅಪವಿತ್ರ ಆಗೋಗ್ತೀರಾ? ಈ ತಿರುಕಣ್ಣಂಗುಡಿ ಅಂತ ನಾ ಹೇಳಿದ್ನ ಅಲ್ವಾ, ಅದ್ರ ಪಕ್ಕದಲ್ಲಿ ತಿರುಕಣ್ಣ ಮಂಗೈ ಅಂತ ಒಂದು ದಿವಿದೇಶ. ಅಲ್ಲಿ ನೀವು ರಥೋತ್ಸವ ನಡೆಯುತ್ತಲ್ವಾ, ಪಂಗುನಿ ಮಾಸದಲ್ಲಿ ರಥೋತ್ಸವ. ಅಲ್ಲಿ 7ನೇ ದಿನ ಹೋದ್ರೆ ನೀವು ನಂಬಲ್ಲ, ತಿರುಕಣ್ಣ ಮಂಗೈ ಪತ್ತರಾವಿ ಪೆರುಮಾಳ್ ನಿತ್ತಿಲ ತೊತ್ತಿಲನಂತ ಅವನಿಗೆ ನಿತ್ಯ ಸೊತ್ತಂತವನು, ಅವನಿಗೆ ಹೆಸರೇ ನಿತ್ತಿಲ ತೊತ್ತಿಲನ್. ಶ್ರೀಮನ್ ನಾರಾಯಣನ ಕೈಯಲ್ಲಿ ಡಮರುಗ, ಮಾನ್, ಮರುವು, ಆವಡಿಯಾರೆ ಎಲ್ಲ ಇರುತ್ತೆ. ವಿಭೂತಿ ಪಟ್ಟೆಯನ್ನು ಧರಿಸಿ ಶಿಖಾಬಂಧ ಷಡಮುಡಿಯೋಡೆ ಪೆರುಮಾಳ್ ಶಿವನ್ ರೂಪದಲ್ಲಿ வெளியில வருவாள். ಅಲ್ಲಿರೋ ಅಂತಹ ಕಾಯಾರೋಹಣೇಶ್ವರ ನೀಳದಳಾಯತಾಕ್ಷಿ. ಕಾಯಾರೋಹಣೇಶ್ವರ ಕೈಯಲ್ಲಿ ಶಂಖಂ, ಚಕ್ರಂ, ಗದಾ, ಪದ್ಮಂ, ಕೌಸ್ತುಭಂ ಎಲ್ಲ ಧರಿಸ್ಕೊಂಡು ಹೊರಗಡೆ ಬರ್ತಾರೆ. ಈ ತಿರುಪರಿವೆಟ್ಟಂ ಸಾಧಿಸಿದಂತಹ ಅರ್ಚಕರಿಗೆ ಯಾರ್ ವಿಷ್ಣು ಯಾರ್ ಶಿವ ಅಂತ ಗೊತ್ತಾಗಲ್ಲ. ಆ ರೀತಿ ಇಬ್ರು ಹೊರಗಡೆ ಬರ್ತಾರೆ. ಬಂದಾಗ್ಲೇ ಗೊತ್ತಾಗೋದು ಇವ್ರು ವಿಷ್ಣು ಇವ್ರು ಶಿವ ಅಂತ. ಅದ್ರಲ್ಲೂ ಕನ್ಫ್ಯೂಷನ್. ಓದುವಾರ್ಗಳ್ ಎಲ್ಲಾರುಮೆ ಎತ್ತ ಪಂಡ್ರ ಅನ್ನಕ ವಿಭೂತಿ ಪಟ್ಟೆ ಮೇಲೆ ನಾಮ ಹಾಕೊಂಡ್ ಬರ್ತಾರೆ. ನಮ್ಮ ದಿವ್ಯ ಪ್ರಬಂಧ ಗೋಷ್ಠಿಯವ್ರು ಏನ್ ಮಾಡ್ತಾರೆ ಗೊತ್ತಾ, ನಾಮದ ಮೇಲೆ ವಿಭೂತಿ ಪಟ್ಟೆ ಹಾಕೊಂಡ್ ಬರ್ತಾರೆ. ಬಂದು ಅವತ್ತಿನ ದಿನ ಓದುವಾರ್ಗಳ್ ಶಿವನಡಿಯಾರ್ಗಳ್ ಎಲ್ಲಾರು ದಿವ್ಯ ಪ್ರಬಂಧ ಗೋಷ್ಠಿಯನ್ನ ಓದ್ತಾರೆ. ದಿವ್ಯ ಪ್ರಬಂಧ ಗೋಷ್ಠಿಯವರೆಲ್ಲ ದಿವ್ಯ ಪ್ರಬಂಧ ಪಾರಾಯಣ ಮಾಡಲ್ಲ ಅವತ್ತು. ಓದುವಾರ್ಗಳ್ ಶಿವನಡಿಯಾರುಡಿಯ ಅದು ಪಾಡಲ್ಗಳೇ ಅವತ್ತು ಓದ್ತಾರೆ. ದಿಸ್ ಇಸ್ ಎಸ್ಪೆಷಲಿ ಡನ್ ಇನ್ ತಿರುಕಣ್ಣಮಂಗೈ ದಿವಿದೇಶಿ. ಶೈವಂ ವೈಷ್ಣವಂ ಒಟ್ಟುಮೈ. ಎಷ್ಟು ಕಡೆ ಇದಿದೆ ಗೊತ್ತಾ? ಶೈವರೆಲ್ಲ ಕಲ್ತಿರ್ತಾರ ಪ್ರಬಂಧನ. ಆ ಊರವರು ಎರಡನ್ನು, ತಿರುಕಣ್ಣಮಂಗೈ ಊರವರು ಎರಡನ್ನೂ ಕಲಿಬೇಕು. ಶಿವನಡಿಯಾರ್ಗಳಿಗೆ ಏನನ್ನ ಓದ್ತಾರೋ ಅಂದ ಪದಿಗಂಗಳ್ ಅದನ್ನು ಕಲಿಬೇಕು ಅವರು. ಅದೇ ಸಮಯದಲ್ಲಿ ಅವರು ಪ್ರಬಂಧವನ್ನು ಕಲಿಬೇಕು. ದಟ್ ಇಸ್ ಅಡ್ವಾಂಟೇಜ್ ಆಫ್ ತಿರುಕಣ್ಣಮಂಗೈ. തിരുക്കണ്ണമംഗയിൽ ಯಾರೆಲ್ಲ ಸೇವೆ ಸಾಧಿಕಣമോ ಗೋಷ್ಠಿ ಅವಳಕ್ಕೆ 2 ಪಕ್ಕಲಿಲೆ ವರ್ಣಂ ಅಂತಾನೆ ಶಾಸನ ಇರೋದು. ಶಿವನಿಗೂ ವಿಷ್ಣುವಿಗೂ ಅಲ್ಲಿ ಒಂದು ಒಟ್ಟುಮೆ ನೋಡ್ತೀವಿ. ಮಧುರೆ ಮೀನಾಕ್ಷಿ ದೇವಸ್ಥಾನದಲ್ಲಿ ಕಲ್ಲழகர் அவர் அங்கிருந்து வருவார். தள்ளி தள்ளி ஆத்துல சித்ரா பௌர்ணமி வந்துடுத்தனால அப்படி கொடிகட்டி பறக்கும். மதுரையே ஸ்தம்பிக்கும் இல்லையா? வைகை ஆறுல மண்டூக முனிಗೆ ಶಾಪ விமோசனார்த்தம் கல்லழகர் வருவார். தன்னுடைய தங்கை மீனாட்சி அம்பாளுக்கும் சொக்கநாதனுக்கும் திருமணம் பண்ணி வைத்து போறார். ಆ ಸಮಯದಲ್ಲಿ ಎಲ್ಲಾರು ಶ್ರೀ ವೈಷ್ಣವರು ಸರಿ, ಅಯ್ಯರುಗಳು, ಸ್ಮಾರ್ತರು, ಇತರೆಯವರು ಸರಿ ತಿರುಮಾಂಗಲ್ಯ ಚರಡೆಯನ್ನ ಎಲ್ಲಾರು ಬದಲಾಯಿಸ್ಕೋತಾರೆ. ಮೀನಾಕ್ಷಿ ಕಳುತ್ತಲೆ ಎಪ್ಪೋ ತಾಳಿ ಇಪ್ಪಡಿ ಏರಂದೋ ತಿರುಮಾಂಗಲ್ಯ ಧಾರಣೆ ಆಗುತ್ತೋ ಆ ಸಮಯ ನೋಡಿ ಎಲ್ಲಾ ಪೆಣ್ಮಣಿಗಳು ಅವಾವ ಆತಲೆ ದೇವಸ್ಥಾನಕ್ಕೆ ಬರ್ಬೇಕು ಅನ್ನೋದಿಲ್ಲ. ದೇವಸ್ಥಾನದಲ್ಲೂ ಚೇಂಜ್ ಮಾಡ್ಕೋತಾರೆ ಎಷ್ಟೋ ಜನ. ಅವರವರ ಮನೆಯಲ್ಲಿ ತಿರುಮಾಂಗಲ್ಯ ಚರಡೆಯನ್ನ ವಿಷ್ಣು ಶರಡೆಯಾಗಿ ಅವರು ಅದನ್ನ ಚೇಂಜ್ ಮಾಡ್ಕೋತಾರೆ. ನಮ್ಮಲ್ಲಿ ಚರಡೆ ಪಂಡಿಗೆ ಇದೆ ಗೊತ್ತಲ್ವಾ ನಿಮ್ಗೆಲ್ಲ? 3 ದಾರ ಹಬ್ಬ ಬರುತ್ತೆ ಅಲ್ವಾ? ಈ ವರ್ಷ ಎಷ್ಟನೇ ತಾರೀಕು ಬಂದಿದೆ? 15. ಆ ಚರಡೆ ಪಂಡಿಗೆ ಏನು ಗೊತ್ತಾ ಮಾಡೋದು? ಪೆರುಂದೇವಿ ತಾಯಾರ್ ನಕ್ಷತ್ರ ಅದು. ಕನಕಮಣಿಯಾಗಿ ಇದ್ರಲ್ಲಿ ಪೊಟ್ರು ತಾಮರೆ ಕೊಳದಲ್ಲಿ ಕಾಂಚೀಪುರದಲ್ಲಿ ಪೆರುಂದೇವಿ ತಾಯರು ಉದ್ಭವಿಸಿದಂತಹ ದಿನ ಅದು. ಅದಕ್ಕೆ ಚರಡೆ ನೀವು ಮಾತ್ಕೋತೀರಾ. ಆದ್ರೆ ಮಧುರೈ ಕಾರ ಎಲ್ಲಾರುಮೆ ಆ ದಿನ ಚರಡೆ ಮಾತ್ಕೊಳ್ಳಲ್ಲ. ಮೀನಾಕ್ಷಿ ಸುಂದರೇಶ್ವರನ ತಾಳಿ ಯಾವಾಗ ಸುಂದರೇಶ್ವರನ ಕೈಯಲ್ಲಿ ಕಲ್ಲழகರು ಕೂಡಲழகರು ನನ್ನ ತಂಗಿಯನ್ನ ನೀನು ವಿವಾಹವಾಗ್ಬೇಕು ಅಂತ ಕೊಟ್ಟು ಆ ಸುಂದರೇಶ್ವರ ಮೀನಾಕ್ಷಿ ತಾಳಿ ಕಟ್ತಾನೋ ಆ ಸುಮುಹೂರ್ತದಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಅಯ್ಯಂಗಾರ್ ಆರ್ ಅಯ್ಯರ್ಸ್, ಇರ್ರೆಸ್ಪೆಕ್ಟಿವ್ ಆಫ್ ವೈಷ್ಣವ, ಶ್ರೀ ವೈಷ್ಣವ ಆರ್ ಸ್ಮಾರ್ಥ, ಎಲ್ಲರೂ ತಿರುಮಂಗಲ್ಯ ಚರಡೆಯನ್ನ ಆ ಊರಲ್ಲಿ ಮಾತ್ಕೋತಾರೆ. ದಟ್ ಈಸ್ ವೈಷ್ಣವ ಶೈವಕ್ಕೆ ಒಂದು ಒಟ್ಟುಮೆ. ಪಿಚ್ಚಾಂಡಾರ್ ಕೋವಲ್ ತಿರುಕದಂಬವನಂ ಕರಂಬನೂರ್ ಶ್ರೀರಂಗದ ಪಕ್ಕನೇ ಇದೆ ಅಲ್ವಾ? ದಟ್ ಈಸ್ ಒಂದು ವಿದೇಶಂ. ಪುರುಷೋತ್ತಮ ಅಂತ ಭಗವಂತ ಮಲಗಿದಾರ್ ಮುಂದಗಡೆ. ಹಿಂದಗಡೆ ಭಿಕ್ಷಾ ಪರ್ಯಾಟನಾ ಮೂರ್ತಿ ಅಂತ ಪಿಚ್ಚಾಂಡಾರ್ ಕೋವಲಲ್ಲಿ ಶಿವನನ್ನ ನಾವು ನೋಡ್ಬೋದು. ಅದೊಂದು ಕಡೆನೆ ಶಿವ ಪಾರ್ವತಿ, ಬ್ರಹ್ಮ ಸರಸ್ವತಿ, ಶ್ರೀಮನ್ನಾರಾಯಣ ಪುರುಷೋತ್ತಮ,
ಪುರುಷೋತ್ತಮ ನಾಯಕಿ ಸಪತ್ನಿ ಸಮೇತರಾಗಿ ತ್ರಿಮೂರ್ತಿಗಳು ಇರೋದು. ಅಂಗ ಶೈವತ್ತಲ್ಲಿಯೂ ವೈಷ್ಣವತ್ತಲ್ಲಿಯೂ ಒಟ್ಟುಮೆ ಉಂಟು. ಮೇಲೂ ತಿರುಕೋಟಿಯೂರ್ ಗೋಷ್ಠಿಪುರಂ, ನೀವು ಹೋಗುವಾಗ್ಲೇನೆ ಮೊದಲು ನೋಡೋದೇ ಮಲ್ಲಿಕಾರ್ಜುನ ಸ್ವಾಮಿಯನ್ನ. ಇದೇನಿದೆ, ಶಿವಪೆರುಮಾನ್ ಇರ್ಕಾಳೆ, ಧ್ವಜಕ್ಕೆ ಅಧಿಪತಿಯಾದವರು, ಗರುಡ ಕಂಬಂ பறக்கிறதுலயே கருட கொடி அந்த ஊர்ல அந்த கருட கொடிக்கு அதிಪತಿಯಾನವನ್ ಶಿವಪೆರುಮಾನ್ ಮಲ್ಲಿಕಾರ್ಜುನೇಶ್ವರನ್. ನೀವು ತಿರುಕೋಟಿಯೂರ್ ಒಳಗಡೆ ಹೋಗ್ತಿದ್ದಂಗೆ ಮೊದಲು ಶಿವಸನ್ನಿಧಿನೇ ನಿಮ್ಗೆ ಸಿಗೋದು. ಆಮೇಲೆ ನಿಮ್ಗೆ ಉರಗಮಲ್ಲೆಣೆಯ ಅಂತ ಸಿಗೋದು. ಉರಗಮಲ್ಲೆಣೆಯನ್ನ ನೇರ ನೋಡಕ್ ಆಗಲ್ಲ ನೀವು. ಅಲ್ಲೂ ಶಿವ ವೈಷ್ಣವರಲ್ಲಿ ಒಟ್ಟುಮೆ. ಈ ತರ ಶಿವ ವಿಷ್ಣುನಲ್ಲಿ ಏಕಾಂತವಾದ ಒಟ್ಟುಮೆ ಅನ್ನೋದು ಸುಮಾರು 10 ದಿವ್ಯ ದೇಶಗಳಲ್ಲಿ ನೀವು ನೋಡ್ಬೋದು. ಈಗ ಎಲ್ಲಿಂದ ಏಕಾಂಬರನಿಗೆ ನಾವು ಹೋಗ್ಬಾರ್ದು ಅಂತ ಹೇಳ್ತೀರಾ? ಕಮಾನ್ ಟೆಲ್ ಮಿ. ಅವಶ್ಯವಾಗಿ ಹೋಗ್ಬೇಕು. ಯಾಕಂದ್ರೆ ಏನೋ ಮಾಡಿಟ್ಟಿದಾರಲ್ಲ ತಿರುವೆಕ್ಕಾನಲ್ಲಿ, ಏಕಾಂಬರೇಶ್ವರನ ಇದಕ್ಕೆ ಹೋಗ್ಬಾರ್ದು ಅಂತ ಅಲ್ಲಿ ನಿಲಾ ತಿಂಗಳ ತುಂಡತ್ತನ್ನ ಮಾಡಿಟ್ಟಿದ್ದಾರೆ. ಅಲ್ಲಿ ಮಾಡಿಟ್ಟಿದ್ದಾರೆ. ಅಲ್ಲಿ ಹೋದ್ರೆ ಈ ಡೀಟೇಲ್ ಎಲ್ಲ ನಿಮಗ್ ಸಿಗಲ್ಲ. ಅಂಜಲಿ ಬಲ್ಲಿ ತಾಯಾರನ್ನ ನೋಡಕ್ಕಾಗತ್ತಾ? ಅಥವಾ ನಿಳಾ ತಿಂಗಳ ತುಂಡತ್ತಾಯಿನ ನೋಡಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಶಿವಾಲಯத்துக்கு போகாதேன்னு சொல்லிருக்கா? ஏதோ அஜ்ஞானமா யாரோ சொன்னா நாமளும் அத்தை ஃபாலோ பண்றோம், அவ்வளவுதான். புಲಿ ತೋರ್ತಿನಾಳು ನೀ ಶಿವಾಲಯಕ್ಕೆ போகாದೆ ಅಂದ್ರೆ ಏನ್ ಆಥರ್ವಾ? ಈಗ ತೆಂಗಲೆ ಒಡಗಲೆ ಸುಮ್ನೆ ಗೋಷ್ಠಿಗೋಸ್ಕರ ಒದ್ದಾಡಲ್ವಾ? ಅಜ್ಞಾನಕ್ಕೆ ಯಾರೋ ಏನೋ ಮಾಡ್ಕೊಂಡು ಹೋದ್ರೆ ನಾವ್ ಅದಕ್ ಬೆಲೆ ಕೊಡ್ಬೇಕು ಅನ್ನೋ ರೂಲ್ಸ್ ಏನಾದ್ರು ಇದೆಯಾ? ಬಟ್ ಆನೆಸ್ಟ್ ಆಗಿ ಈಗಿನ ಪರಿಸ್ಥಿತಿನಲ್ಲಿ, ಈಗ ನಾವು ನಮ್ ದೇಶದಲ್ಲಿ ಇರೋ ಪರಿಸ್ಥಿತಿನಲ್ಲಿ ಫರ್ಗೆಟ್ ಅಬೌಟ್ ಅಯ್ಯಂಗಾರ್, ಅಯ್ಯರ್, ಮಾಧ್ವ, ಬ್ರಾಹ್ಮಣ, ಸ್ಮಾರ್ತ ಅನ್ನೋದಕ್ಕೆ ಅಟ್ಲೀಸ್ಟ್ ನಾವೆಲ್ಲ ಒಂದಾಗಿ ನಾವು ಹಿಂದೂಗಳಾಗಿದ್ದೀವಿ, ಬ್ರಾಹ್ಮಣರಾಗಿದ್ದೀವಿ ಅನ್ನೋದನ್ನ ಇಟ್ಕೊಂಡು ನಮ್ ಸನಾತನ ಧರ್ಮ ಉಳಿಸ್ಕೋಬೇಕು ಅನ್ನೋ ಒಂದ್ ದಿಕ್ಕಿನಲ್ಲೇ ಇರ್ಬೇಕೇ ವಿನಃ ಇನ್ ಯಾವ್ದನ್ನು ಚಿಂತನೆ ಮಾಡದೇ ಇದ್ರೆ ಅಟ್ಲೀಸ್ಟ್ ನಾವು ಉಳ್ಕೊಳತ್ತೋ ಏನೋ ಗೊತ್ತಿಲ್ಲ. ಆ ಪರಿಸ್ಥಿತಿನಲ್ಲಿ ಇದೆ ಈಗ. ಒಂದು ಮಾತ್ರ ಅರ್ಥ ಆಗಲ್ಲ, ಹೆಂಗೆ ಶಿವ ನಮ್ಗ ಅನ್ಯನಾದ? ಪರಮ ಭಾಗವತ ಶ್ರೇಷ್ಠ ಅಲ್ವಾ? ಶಿವ ಪರಮಾತ್ಮ ಅವನೊಳಗಡೆನೋ ಅಂತರ್ಯಾಮಿಯಾಗಿ ಪರಮಾತ್ಮನೇ ಅಲ್ಲ, ಅವನು ಅನ್ಯ ಅಂತಲ್ಲ. ನನಗ್ ತಿಳಿದಿದ್ದೇನಪ್ಪಾ ಅಂತಂದ್ರೆ ನಮಗೆ ಭಗವಾನ್ ಅಂತರ ಇಲ್ಲ. ಶ್ರೀಮನ್ನಾರಾಯಣ ಒಬ್ನೇ, ಅವನೊಬ್ನೇ ಅಂತ. ಇವರೆಲ್ಲ ಜೀವಾತ್ಮರು, ಅವನು ಪರಮಾತ್ಮ. ಯಾಕೆಂದ್ರೆ ಶಿವನು ಜೀವಾತ್ಮರ ಬ್ರಹ್ಮ ಅಷ್ಟೇ ವಿನಃ ಅದ್ವೇಷಿಗಳಾಗಿರ್ಬೇಕು ಅನ್ನೋದ್ನ ನಮ್ಗೆ ಸ್ಟ್ರೆಸ್ ಮಾಡಿ ಹೇಳಿದೆ. ರಹಸ್ಯ ತ್ರೈಸ್ತಾರದಲ್ಲಿ ಮೊದಲನೇ ಇದೇನೆ ಅದ್ವೇಷ ಇಲ್ದೆ ಇದ್ರೆ ನಾವು ಇದನ್ ಮಾಡಿ ಏನು ಪ್ರಯೋಜನ ಇಲ್ಲ. ನಾವು ಪ್ರಪತ್ತಿ ಮಾಡ್ಕೊಂಡ್ವಿ, ಇದ್ ಮಾಡಿದ್ವಿ, ಏನು ಪ್ರಯೋಜನ ಅದು ಬರಲ್ಲ. ಅದ್ವೇಷಿಗಳಾಗಿರ್ಬೇಕು ಮೊದ್ಲಾಗಿ. ನೀವು ಅಕಸ್ಮಾತ್ ಶಿವಾಲಯಕ್ಕೆ ಹೋದ್ರು ಶ್ರೀಮನ್ನಾರಾಯಣ ನಾರಾಯಣ ಅಂದ್ರೆ ಆಯ್ತು ಅಷ್ಟೇ. ಭಗವಂತ ನಾಮಸ್ಮರಣೆ ಸಾಕು, ಏನು ಕೇಳ್ಕೊಳ್ಳೋದಿದ್ರೆ ಸಾಕಷ್ಟೇನೆ. ಈಗ ಶರಣಾರ್ಥಿಗಳಿಗೆ ಏನು ಕೇಳ್ಕೋಬಾರ್ದು. ಶಿವನ್ ದೇವಸ್ಥಾನಕ್ಕೆ ಹೋಗಿ ಏನು ಕೇಳ್ಕೊಬೇಡಿ. ಲಾಸ್ಟ್ ಟೈಮ್ ದಿವ್ಯದೇಶಂ ಕರೆಕ್ಟ್ ಆಗಿ ಅದು ಪಂಗುನಿ ಅಲ್ಲ, ಅದು ಧನುರ್ಮಾಸದ ಪೌರ್ಣಿಮೆಗೆ ಮುಂಚೆ. ಧನುರ್ಮಾಸಕ್ಕೆ ಯಾವ ಮಾಸ ಅದು? ಫಾಲ್ಗುಣ ಮಾಸವಾ? ಮಾರ್ಗಳಿ ಮಾಸ ಅಲ್ವಾ? ಮಾಘ ಕರೆಕ್ಟ್, ಮಾಘ ಮಾಸದಲ್ಲಿ ಪೌರ್ಣಿಮೆ ಬಂದಿತ್ತು. ಮಾರ್ಗಳಿ ಮಾಸ ಅಲ್ಲ, ಮಾರ್ಗಳಿಗ್ ಮುಂಚೆ. ನಾನ್ ಮಾರ್ಗಳಿಗ್ ಮುಂಚೆನೆ ಅಲ್ವಾ ಹೋಗೋದು ಯಾವಾಗ್ಲೂ ವಿದೇಶಗಳಿಗೆ. ಆಶ್ವಿಜನ, ಕಾರ್ತಿಕ ಡಿಸೆಂಬರ್, ಕಾರ್ತಿಕ ಮಾಸ. ಕಾರ್ತಿಕ ಪೌರ್ಣಿಮೆ ದಿನ ಏನ್ ಮಾಡ್ತಾರೆ ಗೊತ್ತಾ? ಎಲ್ಲಾ ಶಿವಾಲಯಗಳಲ್ಲೂ ಅನ್ನಾಭಿಷೇಕವನ್ನ ಮಾಡ್ತಾರೆ. ಟನ್ಗಟ್ಲೆ ಅನ್ನ ಮಾಡ್ತಾರೆ. ಅನ್ನ ಮಾಡ್ಬಿಟ್ಟು ಶಿವನ ಲಿಂಗದ ಮೇಲೆ ಪೂರ್ತಿ ಅನ್ನನ ಮೆತ್ತಾರೆ. ಅದನ್ನ ನೋಡೋದು ತುಂಬಾ ವಿಶೇಷ ಗೊತ್ತಾ? ಇಲ್ಲೂ ಸೋಮೇಶ್ವರನ್ ಕೋಯಿಲಲ್ಲಿ ಮಾಡ್ತಾರೆ ಮಮ್ಮ, ತುಂಬಾ ವಿಶೇಷ. ಹಲ್ಸೂರಲ್ಲಿ ಸೋಮೇಶ್ವರ ದೇವಸ್ಥಾನದಲ್ಲಿ ಮಾಡ್ತಾರೆ ಅದನ್ನ, ಅನ್ನಾಭಿಷೇಕ ಅಂತ ಬಹಳ ಜೋರು. ಕಾರ್ತೀಕ ಮಾಸದ ಪೌರ್ಣಿಮೆ. ನಾನು ಅವತ್ತಿನ ದಿನ ಎಲ್ಲಿದ್ದೆ ಅಂದ್ರೆ ರಾಜರಾಜ ಚೋಳ ಕಟ್ಸಿರುವಂತಹ ಚೋಳರಾಜೇಶ್ವರ ದೇವಸ್ಥಾನದಲ್ಲಿ ಇದ್ದೆ. ರಾಜರಾಜ ಚೋಳನ್ 3 ದೇವಸ್ಥಾನ ಕಟ್ಸಿದ್ದಾರೆ. ಗಂಗೈಕೊಂಡ ಚೋಳಪುರಂ ಅಲ್ಲಿ ಒಂದು ಶಿವಾಲಯ,
ಅದೇ ರೀತಿ ತಂಜಾವೂರು ಬೃಹದೀಶ್ವರ ಟೆಂಪಲ್, ಪೆರುಡಿಯಾರ್ ಕೋವಿಲ್ ನಿಮ್ಗೆ ಗೊತ್ತು ಅಲ್ವಾ? இந்த பெருவுடையார் கோவிலும் ಗಂಗೈಕೊಂಡ ಚೋಳಪುರಂ ಕೋವಿಲು ಕಟ್ಟಕ್ ಮುಂಚೆ ಸ್ವಗ್ರಾಮದಲ್ಲಿ ಒಂದು ಶಿವಾಲಯವನ್ನ ಮಾಡಿದ್ದಾರೆ. ಮೂಲ ಸ್ಥಾನಂ ಆಫ್ ಚೋಳೇಶ್ವರ ಟೆಂಪಲ್ ಅಂತ ಇದೆ. ನಾನು ಅಲ್ಲಿದ್ದೆ ಅವತ್ತಿನ ದಿನ. ಅದಕ್ಕೆ ಗೋಪಾಲಪುರಂ ಎಟ್ಟಯ್ಯಪುರಂ ಅಂತ ಹೆಸರು. ಅದಕ್ ಪಕ್ಕದಲ್ಲಿ ಗೋಪಾಲಪಟ್ಟಿ ಅಂತ, ಆ ಗೋಪಾಲಪಟ್ಟಿಯಲ್ಲಿ ನಾನು ಇದ್ದೆ ಅವತ್ತು. எதிர்ச்சியா இன்னைக்கு கார்த்திகை பௌர்ணமி நான் இங்க இருக்கேன், நான் வந்து ಶಿವಪೆರುಮಾನ ಸೇವಿಕಣು ಅಂತ ಅಲ್ಲಿರೋರ್ಗೆ ಹೇಳಿದೆ. ಕರ್ಕೊಂಡು ಹೋದ್ರು. ಎಲ್ಲೋ ಒಳಗಡೆ ಇಂಟೀರಿಯರ್ ಕಾಡಲ್ಲಿ ಇದೆ ಆ ದೇವಸ್ಥಾನ. ಅವತ್ತು ಅನ್ನಾಭಿಷೇಕ ನೋಡ್ಬಿಟ್ಟೆ ಬಂದೆ ನಾನು. ಏನ್ ಕಳ್ಕೊಂಡೆ, ಈಗ ಏನಾದ್ರೂ ಆಗಿದ್ಯಾ ನನಗೆ ಅಲ್ವಾ? ಅವನು ಒಂದು ಭಾಗವತ ಶ್ರೇಷ್ಠ. ನೀವ್ ಹೇಳ್ದಂಗೆ ಅವನು ಜೀವಾತ್ಮ ಅಂತ ಕನ್ಸಿಡರ್ ಮಾಡಿ. ಪರಮಾತ್ಮ ನಮ್ಗೆ ಪರಮಾತ್ಮ ಒಬ್ಬನೇ, ಆದ್ರೆ ಅವನಲ್ಲೂ ಆ ಪರಮಾತ್ಮನ ಅಂತರ್ಯಾಮಿತ್ವ ನೋಡ್ಬೋದಲ್ಲ. ಹಂಗಾದ್ರಿ ವಿರೋಧ ಬೇಕಿಲ್ಲ, ವಿರುದ್ಧ ಬೇಕಿಲ್ಲ. ಈಗ ತಂದೆ ತಾಯಿಗೆ ಗೌರವ ಕೊಡ್ತೀರಾ, ಮನಸ್ಸಲ್ಲಿ ಒಂದ್ ಸ್ಥಾನ ಅವ್ರಿಗೆ ಕೊಟ್ಟಿರ್ತೀರಾ. ಹಂಗೆ ಅಂತ ಸೋದರ ಮಾವನ್ ಇಷ್ಟಪಡ್ಬೇಡಿ ಅನ್ನೋದಿದ್ಯಾ? ಚಿಕ್ಕಪ್ಪ ಇಷ್ಟಪಡ್ತೀರಾ, ದೊಡ್ಡಪ್ಪ ಇಷ್ಟಪಡ್ತೀರಾ, ಚಿಕ್ಕಮ್ಮನಿಗೆ ಗೌರವ ಕೊಡ್ತೀರಾ, ದೊಡ್ಡಮ್ಮನಿಗೆ ಗೌರವ ಕೊಡ್ತೀರಾ. ನಿಮ್ ತಾಯಿನ ಲಕ್ಷ್ಯ ಮಾಡ್ತೀರಾ, ನಿಮ್ ತಂದೆನ ಲಕ್ಷ್ಯ ಮಾಡ್ತೀರಾ. ಜಗನ್ಮಾತ ಜಗತ್ಪಿತ ನಾರಾಯಣ ಲಕ್ಷ್ಮಿ. அதாದ್ಮೇಲೆ மத்த உறவுக்கார பந்துக்கள் எல்லாரையும் நீங்க சமமா ட்ரீட் பண்ண மாட்டேளா இல்லையா? எனக்கு எங்க அப்பா இருந்தா போரும், எனக்கு எங்க ಅಮ್ಮ இருந்தா போரும் ಅಂತ ಇರ್ತೀರಾ? ಅದೇ ತರ ಯಾವ್ದೋ ಚಿಕ್ಕಪ್ಪನೋ ದೊಡ್ಡಪ್ಪನೋ ಯಾವ್ದೋ ಬಂಧುವಾಗಿ ಇಟ್ಕೊಳ್ಳಿ ಶಿವನ್ನ, ಯಾರು ಬೇಡ ಅಂದವ್ರು ನಿಮ್ಮನ್ನ. ಮನೇಲಿ ಅದೇ ಕೆಲಸವಾಗಿ ಶಿವಾಚಾರದ ಒಂದು ಪೂಜೆಗಳು ಪ್ರಕ್ರಿಯೆಗಳು ನಮ್ಮಲ್ಲಿ ಇಲ್ಲ, ನಮಗ್ ಬಂದಿಲ್ಲ, ಪೂರ್ವಾಚಾರ್ಯರು ನಮ್ಗದ್ನ ಹೇಳಿಲ್ಲ. ಸರಿ, ಬೇಕಿಲ್ಲ ಬಿಟ್ಟು ಹಾಕಿ. ಅಕಸ್ಮಾತ್ ಒಂದು ದಿವ್ಯ ದೇಶಕ್ಕೆ ಹೋಗ್ಬೇಕು ನಿಮ್ಗೆ ಇಷ್ಟ, ಈಗ ಶೈಲಾ ಆಂಟಿಗೆ ನಿಳ ತಿಂಗಳು ತುಂಡತ್ತಾನ ನೋಡ್ಬೇಕು ಇಷ್ಟ, ಕಳ್ವನೂರ್ಗೆ ಹೋಗ್ಬೇಕು ಕಾಮಾಕ್ಷಿ ಒಳಕ್ಕೆ ಇಷ್ಟ ನಿಮಗೆ. ಆದ್ರೆ ಯಾವ್ದೋ ಒಂದು ನಿಬಂಧನೆ, ಅದಕ್ಕೆ ಬೇಡಪ್ಪ ಅಂತ ತಡೆಯೋ ಕೊಡೋದೇನ್ ಬೇಕಿಲ್ಲ. ಟು ಗೋ ಪ್ಲೀಸ್ ಗೋ ಅಂಡ್ ವಿಸಿಟ್. ಈಗ ಬುದ್ಧಿನಾಥಕ್ಕೆ ಹೋಗಿದ್ನಲ್ಲಮ್ಮ, ಅಲ್ಲಿ ಎಷ್ಟೋ ಜನ ಪಶುಪತಿ ದೇವಸ್ಥಾನಕ್ಕೆ ಹೋಗ್ಲಿಲ್ಲ, ನಾನ್ ಹೋದೆ. ಒಳ್ಳೇದಾಯ್ತು. ನಾನ್ ಹೋದೆ ನಾನ್ ನೋಡ್ಕೊಂಡ್ ಬಂದೆ. ಅದೆಲ್ಲ ನಾನು ಮೊನ್ನೆ ಈಗ ತಿರುಮಯ್ಯಂಗೆ ಹೋಗಿದ್ದಾಗ ಪಕ್ಕದಲ್ಲೇ ತಿರುಮಯ್ಯಂ ಸತ್ಯನಾಥೇಶ್ವರ, ಇದು ಸತ್ಯಮೂರ್ತಿ, ಅವನ್ ಸತ್ಯನಾಥೇಶ್ವರ, 2 ದೇವಸ್ಥಾನಕ್ಕೂ ಹೋದೆ. ಅಲ್ಲಿನ ಅರ್ಚಕರೇ ಭಯ ಪಟ್ರು. ಅಯ್ಯೋ ನೀರ್ ಬಂದೀರಾ ಹಿಂಗ, சாதாரணமா உங்களவா யாரும் வரமாட்டாಳೆ, அதுதான் நான் ரொம்ப ವ್ಯತ್ಯಾಸமா இருக்கேன் வாரும் ಅಂತ ಹೇಳಿ ನಾನು ಆ ಶಿವಾಚಾರ ದೇವಸ್ಥಾನಕ್ಕೂ ಹೋಗೋದೆ. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ದಟ್. ತಿರುಮಯ್ಯವಲ್ಲಿ ಒಂದೇ ಗುಹೆಯಲ್ಲಿ ಈ ಕಡೆ ಸತ್ಯಮೂರ್ತಿ, ಆ ಕಡೆ ಸತ್ಯೇಶ್ವರನಾಥ ಇದ್ದಾನೆ. ವಿಸಿಟ್ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳಿ? ತಪ್ಪೇ ಇಲ್ಲ ಅಲ್ವಾ? ಪರಮ ಭಾಗವತ ಶ್ರೇಷ್ಠರಾಗಿ ನಾವು ಎಲ್ಲರನ್ನು ಗೌರವಿಸ್ತಕ್ಕದ್ದು ನಮ್ಮ ಆದ್ಯ ಕರ್ತವ್ಯ. ಮೇಲೂ ಉಷಾಂಕ ಹೇಳಿದಂಗೆ ದೊಡ್ಡ ಮಟ್ಟದಲ್ಲಿ ಆಲೋಚನೆ ಮಾಡೋದಿದ್ರೆ ಹೋಲಿಸ್ಟಿಕ್ ಆಗಿ ಸದ್ಯ ಹಿಂದೂ ಸನಾತನ ಧರ್ಮ ಉಳಿದ್ರು ಸಾಕಾಗಿ. ಬ್ರಾಹ್ಮಣರು ಅಬ್ರಾಹ್ಮಣರು ಅಂತಾನು ನೋಡ್ಬಾರ್ದು. ಹಂಗ್ ನೋಡಕ್ ಹೋದ್ರೆ ಇವರು ಬ್ರಾಹ್ಮಣರು ಇವರು ಅಬ್ರಾಹ್ಮಣರು ಅಂತಾನು ನೋಡೋಂಗ್ ಇಲ್ಲ ನಾವು. ಹಂಗಿದ್ದ ಪಕ್ಷದಲ್ಲೇ ನಮ್ಮ ಸನಾತನ ಧರ್ಮ ಉಳಿಯೋದು, ಇದಿದ್ರೆ ಉಳಿಯಲ್ಲ. ಎಲ್ಲಾರು ಇಷ್ಟೊತ್ತಾಗ ಅಲ್ಲಾವು ಅಕ್ಬರ್ ಆಗ್ಬೇಕಿತ್ತು, ಗೊತ್ತಾಯ್ತಾ? ಸೊ ನಮ್ಮ ಸನಾತನ ಧರ್ಮ ಒಂಚೂರು ಅಂಜಲಿಯನ್ನ ಹಿಂಗ್ ಸೇರ್ಸೋ ತರ ಉಳಿದಿದೆ, ನಮಸ್ಕಾರ ಅನ್ನೋ ತರ ಉಳಿದಿದೆ ಅಂದ್ರೆ ಅದು ಅಷ್ಟೇ. ಲಾಸ್ಟ್ ಲೈನ್ ಬರ್ಕೊಳ್ಳಿ, ನೆಕ್ಸ್ಟ್ ಕ್ಲಾಸ್ ಮಿಕ್ಕಿದ್ದು ಬರ್ಸಿ. ಇದು ಚರಣಗಳಿಗೆ ಶ್ರೀತನವನ್ನು ಕೊಟ್ಟಳು, ಅಷ್ಟು ಬರ್ಸಿದ್ದೀರಮ್ಮ. ಸಾಕು, ಅಲ್ಲಿಗೆ ನಿಲ್ಸ್ಕೊಂಡಿರಿ. ಶ್ರೀತನಕ್ಕೆ ಇಂಚೂರು ಎಕ್ಸ್ಪ್ಲನೇಷನ್ ಇದೆ, ನೆಕ್ಸ್ಟ್ ಕ್ಲಾಸ್ ಮಾಡ್ಬಿಟ್ಟು ಮುಂದುವರಿಸ್ತೀವಿ, ಆಯ್ತಾ? ಬರ್ತೀರಾ ದೇವಸ್ಥಾನಗಳು ವಿಸಿಟ್ ನಿಮ್ಮ ಅಧ್ಯಕ್ಷರು ಮಾಡ್ಸಿದ್ರೆ ನಮ್ಗೆಲ್ಲ ಒಂದ್ ಸ್ವಲ್ಪ ಚೆನ್ನಾಗೆಲ್ಲ ಪರಿಚಯ ಆಗುತ್ತೆ. ವಿಲ್ ಡೂ ಇಟ್, ಡೋಂಟ್ ವರಿ. ಏನ್ ದೇವಸ್ಥಾನಕ್ಕೆ ಬರ್ತೀರಾ ಅಂದ್ರೆ ವೇಣುಗೋಪಾಲ್ ಅಂತ. ಬನ್ನಿ ಕೇರಿಗೆ, ನಮ್ಮನೆಗ್ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲ, ನಾನ್ ಬರ್ತಾ ಇಲ್ಲ ಮಾಮಿ, ಯಾಕಂದ್ರೆ ನಾನು ಬೇರೆ ಕೆಲ್ಸ ಹಮ್ಕೊಂಡಿದೀನಿ. ನನಗೆ ನಿನ್ನೆ ರಾಣಿ ಮಾಮಿ ಹೇಳಿದ್ರು ಈ ತರ ವೇಣುಗೋಪಾಲನ್ ಟೆಂಪಲ್ ಅಲ್ಲಿ ತೇರಿದೆ ಇವತ್ತು ಅಂತ. ಅದೇ ಸಡನ್ ಆಗಿ ನಂಗೂ ಸ್ವಲ್ಪ ಕಷ್ಟ ಆಗುತ್ತೆ. ಏನಾರ ಗೊತ್ತಾ? ಹೌದು, 10 ಗಂಟೆ, 10:10 10:30 ಸ್ಟಾರ್ಟ್ ಆಗುತ್ತೆ. 1 ಗಂಟೆವರೆಗೂ 2 ಗಂಟೆವರೆಗೂ ತೇರು ಎಳಿತಾರೆ.
ಎಲ್ಲ ಬೀದಿ ಬರೋಗ್ಬೇಕಾದ್ರೆ ಡೋಂಟ್ ವೆರಿ, ನಾನ್ ನಿಮ್ಮನೆಗೆ ಬರ್ತೀನಿ. ಅದೇ ಒಂದ್ ದೊಡ್ಡ ತೇರ್ ನನಗೆ. I ಆಯ್ತು will come to ಸಂತೋಷ. your home. ಬಂದ್ಬಿಡಿ ಬನ್ನಿ ನಮ್ಮ ಮನೆಗೆ ಬನ್ನಿ. ಕಲ್ಕುಂಟೆ ತೇರ್ ಈ ಸಲ 11 ಗಂಟೆಗೆನೆ. ಇಷ್ಟೇ ವಿವೇಕ್ ಅದೇ. ನಿನಗೆ ಹೇಳ್ತೇನೆ. ಸೂರ್ಯಗ್ರಹಣನೋ ಏನೋ ಬಿದ್ದಿದೆ ಅಂತ. ಚಂದ್ರಗ್ರಹಣ. ಚಂದ್ರಗ್ರಹಣ. ಎನಿವೆ ತೇರಿಗೆ ನಾ ಬರ್ತಾ ಇಲ್ಲ ಅಕ್ಕ. ನಮ್ಮನೆ ಉತ್ಸವ ಮುಗಿಸ್ಕೊಂಡ್ ರಿಟರ್ನ್, ಆಮೇಲೆ ಶಯನೋತ್ಸವಕ್ಕೆ ಹೋಗ್ತೀವಿ ಅಷ್ಟೇ. ಸೊ ಹಂಗಾಗಿ ಏನೋ ಸ್ಮಿತಾ ಕೇಳಿದ್ರು. ವಾಟ್ ಸ್ಮಿತಾ, ವಾಟ್ ಡಿಡ್ ಯು ಸೇ? ಸ್ಮಿತಾ ಏನೋ ಕೇಳಿದ್ರು ಮಧ್ಯದಲ್ಲಿ, ಗೊತ್ತಾಗ್ಲಿ. ಇಲ್ಲ, ದೇವಸ್ಥಾನ ಒಂದ್ಸಲ ಮಾಡೋಣ. ವಿಜಯರಾಘವನ್ ಮಾಮ ಹೇಳ್ದಂಗೆ ಯು ಮಸ್ಟ್ ನೋ ದ ಡೀಟೇಲ್ಸ್, ದೆನ್ ಓನ್ಲಿ ಯು ವಿಲ್ ಇನ್ವಾಲ್ವ್ ಇನ್ ದಟ್. ನೋಡ್ದೆ ಹೋದ್ರೆ ಇದ್ರದ್ದು ಹಿಸ್ಟ್ರಿ ಏನು ಹಿನ್ನೆಲೆ ಕರೆಕ್ಟ್ ಆಗ್ಬಿಡಲ್ಲ. ಸುಮ್ನೆ ಹೋಗಿ ನೋಡ್ಕೊಂಡ್ Actually, ಬರೋದು, ಕೈ ಮುಗಿಯೋದು. ವರದರಾಜನ್ ಅದು ಹೋಗಿನೇ ಎಷ್ಟೋ ನೀವು ಗಮನಿಸಲ್ಲ ಗೊತ್ತಾ? ಹೌದು. ಕಚಿಕಿವಾಯ್ತಾನ್ ಮಂಟಪಂ ಎಷ್ಟು ಜನ ಗೊತ್ತಿದೆ? ತಿರುಕಚಿನವಿಗಳು ಆಳುಬಟ್ಟ ಕೈಂಕರ್ಯ ಮಾಡ್ತಾ ಇದ್ದಿದ್ದಂತಹ ಮಂಟಪ ಹಂಗೆ ಪಕ್ಕದಲ್ಲಿಯೇ ಇருக்கு. ಕಚಿಕಿವಾಯ್ತಾನ್ ಮಂಟಪಂ ಪಾತೇಳನ ಒತ್ತರಕ್ಕೂ தெரியாது. ಆ ತರ ಚಿಕ್ಕ ಚಿಕ್ಕ ವಿಚಾರಗಳನ್ನು ಬಿಟ್ಬಿಡ್ತೀರ. ಮಾಡ್ಬಿಟ್ಟು ಎಲ್ರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ಬಿಡಿ. ಒಬ್ರು ಕರ್ಕೊಂಡು ಹೋದ್ರೆ ಒಬ್ರಿಗೆ ಕಷ್ಟ. ಹಂಗಲ್ಲ, ಸೋಮವಾರದ ಬ್ಯಾಚ್ ಅಲ್ಲಿ ನಡೆಯೋದ್ನ ಬೇರೆ ಬ್ಯಾಚಿಗೆ ಹೇಳ್ಬಾರ್ದು. ನಾನು ಅಷ್ಟೇ, ಶುಡ್ ನಾಟ್ ಟೆಲ್. ಎಲ್ಲಾ ಬ್ಯಾಚ್ ಒಗ್ಗೂಡಿಸ್ತೀನಿ ಅಂದ್ರೆ ಕೊನೆಗೆ ಯಾರು ಬರಲ್ಲ ಅಷ್ಟೇನೆ. ಕೊನೆಗೆ ಏನೋ ಸ್ಮಿತಾ ಕೇರ್ಫುಲ್. ನೀ ಸೋಮವಾರಕ್ಕೂ ಸೇರಿದ್ಯಾ ಬಿಡು. ನಾನ್ ಈ ನಿಮ್ಮನ್ನ ಸೋಮವಾರದ ಬ್ಯಾಚ್ ಅಲ್ಲೇ ನೀವು ಪರ್ಮನೆಂಟ್. ನಾನು ಸ್ಮಿತನ್ನ ಕನ್ಸಿಡರ್ ಮಾಡಿರೋದೇ ಸೋಮವಾರದ ಬ್ಯಾಚ್. ನಿನ್ನೇನು ನಾನು ಅವ್ರಿಗೆ ಹೇಳ್ದೆ, ನೀವ್ ಯಾವ ಬ್ಯಾಚ್ ಬರ್ಲಿಲ್ಲ ಅಂದ್ರೂ ನಾನ್ ತಲೆನೇ ಕೆಡಿಸ್ಕೊಳಲ್ಲ. ಅಮ್ಮ ನಾನು ಎಕ್ಸಿಟ್ ಆಗ್ತೀನಿ, ಕೆಲಸ ನಾನು exit ಆಗ್ತೀನಿ. ಮಂಡೇ ಬ್ಯಾಚ್ ಅಂತಾನೆ ನಂಗೆ ಯಾವಾಗ್ಲೂ. ಇರಿ ಕಾಯಿನ ವಾಚ ಹೇಳ್ಬಿಡ. ನಿಮ್ಮ ಅಮ್ಮನ್ ಕರ್ಕೊಳ್ಳಿ, ಅವ್ರಿಗೆ ಯಾರನ್ನೂ ಹೇಳ್ಬೇಡ ಅಂತ ಹೇಳ್ಬಿಡಿ ಅಷ್ಟೇ. ಕಾಯೇನ ವಾಚ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಇವತ್ತು ನನಗೆ ಸಮಾಧಾನವಾಗ್ಲಿಲ್ಲ ಕ್ಲಾಸು. ನಾನು ಇವತ್ತಿನ ಕ್ಲಾಸ್ ಒಂದಿನ ಕಾಂಪನ್ಸೇಷನ್ ಕೊಡ್ಬೇಕು ನಿಮ್ಗೆ, ಯಾಕಂದ್ರೆ ಎದ್ದಿದ್ದೇ ಲೇಟು ಬಂದಿದ್ದೆ. ಸಾಕು ಸಾಕು ಸಾಕು. ನಮ್ಗ್ ಕಾಂಪನ್ಸೇಷನ್ ಬೇಡ. ನಮ್ಗೆ ಡೇಟ್ ಅಡ್ಜಸ್ಟ್ ಮಾಡಕ್ ಬಹಳ ಕಷ್ಟ. ವಿ ಡೋಂಟ್ ಮೈಂಡ್ ಒಂದ್ ಅರ್ಧ ಗಂಟೆ ಲೇಟ್ ಆದ್ರೂ ಇಟ್ ರಿಯಲಿ ಡಸಂಟ್ ಮ್ಯಾಟರ್. ಅರ್ಧ ಗಂಟೆ ಅಲ್ಲ, 3/4 ಗಂಟೆ ಲೇಟ್ ಮಾಡಿದೆ. ಅರ್ಧ ಗಂಟೆ ಲೇಟ್ ಆಯ್ತು, ನಾ ಬರೋದು ಇನ್ನೊಂದು 1/4 ಗಂಟೆ ಆಯ್ತು. ಇಟ್ಸ್ ಓಕೆ, ಇಟ್ಸ್ ಓಕೆ. ಎಷ್ಟೋ ಸಲ ನಾನು ನಿದ್ದೆ ಎಕ್ಸ್ಟೆಂಡ್ ಆಗಿದೆ 15 ನಿಮಿಷ, ಸೊ ಅರ್ಧ ಗಂಟೆ ಒಂದು ಹಾ, ನಿನ್ನೆ ನೀವು ಇದ್ರಲ್ಲಿ ಕೂತ್ಕೊಂಡಿದ್ರಲ್ಲ,